ಶುಕ ಮಹರ್ಷಿಗಳು ಪರೀಕ್ಷಿತರಾಜನ ಪ್ರಾರ್ಥನೆ ಮೇರೆಗೆ ವಿಶೇಷವಾಗಿರತಕ್ಕಂಥ ಕೃಷ್ಣನ ಚರಿತ್ರೆಯನ್ನು ಹೇಳಿದ್ದಾರೆ. ಶ್ರೀಕೃಷ್ಣ ಅವನಿಗೆ ಗರ್ಭವಾಸ ದುಃಖ ಇಲ್ಲ, ಆದರೂ ಕೂಡ ಗರ್ಭವಾಸ ಮಾಡಿದಂತೆ ಮಾಡಿದ್ದಾನೆ. ಗರ್ಭದಲ್ಲಿದ್ದರೂ ಆನಂದಮಯನಾಗೇ ಇದ್ದ. ಅದೊಂದು ವಿಚಿತ್ರ ಶಕ್ತಿ ಅದು. ಗರ್ಭದಲ್ಲಿದ್ದು ಆನಂದಮಯನಾಗಿದ್ದಾನೆ. ಅದನ್ನು ನೋಡಿ ಬ್ರಹ್ಮಾದಿಗಳೆಲ್ಲ ಬಂದು ಗರ್ಭಸ್ಥನಾದಂಥ ವಿಷ್ಣುವನ್ನು ಸ್ತೋತ್ರ ಮಾಡಿದರು. ಆಮೇಲೆ ಶ್ರೀಕೃಷ್ಣ ಅವತಾರ ಮಾಡಿದ, ಕಂಸನ ವಧೆ ಮಾಡಿದ, ಜರಾಸಂಧನ ಆಕ್ರಮಣ ಆಯಿತು. ಆಮೇಲೆ ಜರಾಸಂಧನ ಆಕ್ರಮಣ ಆದಾಗ ಅನೇಕ ಭೂಭಾರವನ್ನು ಹರಣ ಮಾಡಿದ. ಜರಾಸಂಧ ಒಂದೊಂದು ಸಲ 23 ಅಕ್ಷೌಹಿಣಿ ಸೈನ್ಯ ತಗೊಂಡು 18 ಬಾರಿ ಆಕ್ರಮಣ ಮಾಡಿದ್ದಾನೆ ಕೃಷ್ಣನ ಮೇಲೆ. 18 ಸಲ ಆಕ್ರಮಣ, ಒಂದೊಂದು ಸಲಕ್ಕೂ ಕೂಡ 23 ಅಕ್ಷೌಹಿಣಿ ಸೈನ್ಯ. ಎಷ್ಟು ದೊಡ್ಡ ಯುದ್ಧ! ಅದಕ್ಕೆ ಭೂಭಾರ ಹರಣಾಯಚ ಅಂತಾರೆ. ಭೂಭಾರ ಹರಣ ಆ ನಿಮಿತ್ತದಿಂದ ಆಯಿತು. ಕಂಸನ ವಧೆ ಆಯಿತು, ಭೂಭಾರ ಹರಣ ಆಯಿತು. ರುಕ್ಮಿಣಿ ಮೊದಲಾಗಿರ್ತಕ್ಕಂಥವರನ್ನು ಅವರ ಇಚ್ಛಾ ಪ್ರಕಾರವಾಗಿ ಅವರ ಅಭಿಲಾಷೆಯಂತೆ ಅವರನ್ನು ವಿವಾಹ ಮಾಡಿಕೊಂಡಿದ್ದಾನೆ. ನರಕಾಸುರನ ವಧೆ ಮಾಡಿ ಅಲ್ಲಿರ್ತಕ್ಕಂಥ 16,100 ಜನರನ್ನು ಮದುವೆ ಮಾಡಿಕೊಂಡ ಶ್ರೀಕೃಷ್ಣ. ಇದೆಲ್ಲದರ ಜೊತೆಗೆ ಮುಖ್ಯವಾಗಿ ಆ ಅರ್ಘ್ಯ ಕೊಡೋ ಮಂತ್ರದಲ್ಲಿ ನಾವು ಹೇಳ್ತೇವೆ, ಜಾತಃ ಕಂಸವಧಾರ್ಥಾಯ ಭೂಭಾರ ಹರಣಾಯ ಚ. ಪಾಂಡವರ ಹಿತಕ್ಕೋಸ್ಕರ ಅವತಾರ ಮಾಡಿದ ಅಂತುಂಟು. ಪಾಂಡವರ ಹಿತಕ್ಕೋಸ್ಕರ ಅಂತಂದರೆ ಜಾತಃ ಕಂಸವಧಾರ್ಥಾಯ ಅಂದರೆ ಮನಸ್ಸಿನ ಅಭಿಮಾನಿ ಕಾಲನೇಮಿ. ಮನಸ್ಸಿನಲ್ಲಿ ಕೆಟ್ಟ ಬಯಕೆ ಉಂಟು ಮಾಡತಕ್ಕಂಥ ಕಾಲನೇಮಿಯ ವಧೆ ಆಗಬೇಕು. ಎಲ್ರಿಗೂ ಮನಃಶಾಂತಿ ದೊರೀಬೇಕು, ಆಮೇಲೆ ಸಾಧನೆ ಆಗ್ತದೆ. ಇಲ್ಲದೇ ಇದ್ದರೆ, ಮನಸ್ಸಿಗೆ ಸಮಾಧಾನ ಇಲ್ಲದೇ ಇದ್ದರೆ ಯಾವ ಸಾಧನೆಯೂ ಮಾಡಲಿಕ್ಕಾಗೋದಿಲ್ಲ. ಆದ್ದರಿಂದ ಕಂಸನನ್ನು ವಧೆ ಮಾಡಿದ, ಭೂಭಾರ ಹರಣ ಮಾಡಿದ. ಭೂಭಾರ ಅಂತಂದರೆ ದೇಹದಲ್ಲೇ ಭಾರಭೂತರಾಗಿರ್ತಕ್ಕಂಥವರು ಕಂಸನ ಭೃತ್ಯರು. ಪಾದಕಭಿಮಾನಿ, ತೃಣಾವರ್ತ, ಧೇನುಕಾಸುರ, ಅರಿಷ್ಟಾಸುರ ಇವರೆಲ್ಲ ಇಂದ್ರಿಯಾಭಿಮಾನಿ ದೈತ್ಯರು. ಅವರೇ ಭಾರಭೂತರದು. ಭೂಭಾರ ಹರಣಾಯಚ ಅಂತಂದರೆ, ಭೂಭಾರ ಅಂದರೆ ದೇಹದ ಭಾರ. ತೂಕ ಜಾಸ್ತಿ ಆಗಿದೆ ಇಳಿಸ್ರಿ ಅಂದರೆ ದೈತ್ಯರ ಪ್ರವೇಶ ಆಗಿದೆ ಇಳಿಸ್ರಿ ಅಂತ ಅರ್ಥ. ಅದೇ ಭೂಭಾರ, ದೇಹ ಭಾರ ಆಗೋದು. ಅದಕ್ಕೆ ದೈತ್ಯರ ಪ್ರವೇಶ ಅದು ಹೋಗಬೇಕು. ಭೂಭಾರ ಹರಣಾಯಚ, ದೇಹದ ತೂಕ ಅಂದರೆ ದೇಹದಲ್ಲಿರ್ತಕ್ಕಂಥ ದೈತ್ಯರನ್ನು, ಇಂದ್ರಿಯಾಭಿಮಾನಿ ದೈತ್ಯರನ್ನು ವಧೆ ಮಾಡಿದ. ಸಜ್ಜನರಿಗೆ ಹಿಂಸೆ ಕೊಡ್ತಕ್ಕಂಥ ಸಕಲ ಭೂಭಾರವನ್ನು ಜರಾಸಂಧನ ನಿಮಿತ್ತದಿಂದ ವಧೆ ಮಾಡಿದ. ಜರಾಸಂಧ ಅಂತಂದರೆ ಅವನು ಈ ಮಿಥ್ಯಾಶಾಸ್ತ್ರ ರೂಪನಾಗಿರ್ತಕ್ಕಂಥವನು. ಮಿಥ್ಯಾಶಾಸ್ತ್ರಗಳು ಏನಿದೆ ಅಂದರೆ ಜಗನ್ಮಿಥ್ಯಾ ಅಂತ ಹೇಳ್ತಕ್ಕಂಥ ಶಾಸ್ತ್ರ, ಶೈವಶಾಸ್ತ್ರದ ಪ್ರತಿನಿಧಿ ಅವನು. ಶಿವ ಸರ್ವೋತ್ತಮ ಅಂತ ಹೇಳುವ ಶೈವಶಾಸ್ತ್ರದ ಪ್ರತಿನಿಧಿ ಜರಾಸಂಧ. ಅವನನ್ನು ವಧೆ ಮಾಡಿ. ಅಲ್ಲೆಲ್ಲ ಅಂತರಾರ್ಥ ಇದೆ. ಜರಾಸಂಧನನ್ನು ವಧೆ ಮಾಡಲಿಕ್ಕೆ ತಾನೊಬ್ಬನೇ ಹೋಗಲಿಲ್ಲ ಕೃಷ್ಣ. ತಾನು ಹೋದ, ಭೀಮಸೇನನ್ನು ಕರ್ಕೊಂಡು ಹೋದ, ಜೊತೆಗೆ ಅರ್ಜುನನ್ನು ಕರ್ಕೊಂಡು ಹೋಗಿದ್ದಾನೆ. ಭೀಮ, ಕೃಷ್ಣ, ಅರ್ಜುನ ಈ ಮೂವರು ಹೋಗಿ ಜರಾಸಂಧನನ್ನು ಕೊಂದು ಬಂದರು. ಕೃಷ್ಣ ಅಂತಂದರೆ ಬ್ರಹ್ಮಸೂತ್ರ ಅಂತ ಅರ್ಥ. ಭೀಮ ಅಂತಂದರೆ ಮಧ್ವಾಚಾರ್ಯರ ಭಾಷ್ಯ ಅಂತ ಅರ್ಥ. ಅರ್ಜುನ ಜೊತೆಗೆ ಹೋದ ಅಂದರೆ ಟೀಕಾ ಅಂತ ಅರ್ಥ. ಹೀಗೆ ಸೂತ್ರ, ಭಾಷ್ಯ, ಟೀಕಾ. ಸೂತ್ರ, ಭಾಷ್ಯ, ಅನುವ್ಯಾಖ್ಯಾನ, ಸುಧಾ ಇವು ಮೂರು ಇತ್ತು ಅಂತಾದರೆ ಜರಾಸಂಧನ ವಧೆ ಆಗ್ತದೆ. ಅಂದರೆ ಎಲ್ಲ ದುಶ್ಯಾಸ್ತ್ರಗಳ ವಧೆ, ಅಜ್ಞಾನ, ಮಿಥ್ಯಾ ಅಜ್ಞಾನ ಎಲ್ಲ ನಾಶ ಆಗ್ತದೆ ಅಂತ ಅರ್ಥ. ಆ ರೀತಿ ಜರಾಸಂಧನ ವಧೆ ಮಾಡಿದ. ರುಕ್ಮಿಣಿ ಕಲ್ಯಾಣ ಮಾಡಿಕೊಂಡ. ಬೇರೆ ರೀತಿ ಅನೇಕ ಪತ್ನಿಯರಿದ್ದರೂ ಒಂದೊಂದು ಪ್ರಸಂಗದಿಂದ ಅವರನ್ನೆಲ್ಲ ವಿವಾಹ ಮಾಡಿಕೊಂಡಿದ್ದಾನೆ. ಹೀಗೆ ಅನೇಕ ಕಾರ್ಯಗಳನ್ನು ಮಾಡಿದ. ಎಲ್ಲದಕ್ಕಿಂತ ಪ್ರಧಾನ ಶ್ರೀಕೃಷ್ಣನ ಅವತಾರ ಕಾರ್ಯದಲ್ಲಿ ಅಂತಂದರೆ ಧರ್ಮ ಸಂಸ್ಥಾಪನಾಯ ಚ, ಧರ್ಮಸ್ಥಾಪನೆ ಮಾಡೋದು. ಯುಧಿಷ್ಠಿರನನ್ನು ಚಕ್ರವರ್ತಿ ಪದವಿಯಲ್ಲಿ ಕೂಡಿಸ್ಬೇಕು. ನಾವು ಯಾರನ್ನು ಕೂಡಿಸ್ತೇವೆ ಪದವಿಯಲ್ಲಿ ಅದ್ರ ಮೇಲೆ ಲೋಕ ನಡೀತದೆ. ಧರ್ಮರಾಜನಂಥವನು ಸಿಂಹಾಸನದಲ್ಲಿ ಕೂತರೆ ಸಾರ್ವಭೌಮ ಪದವಿ, ಇಡೀ ಭೂಮಂಡಲ ಆಳತಕ್ಕಂಥ ಪದವಿ, ಸಾರ್ವಭೌಮ ಪದವಿ. ಅದಕ್ಕೆ ಚಕ್ರವರ್ತಿ ಪದವಿ ಅಂತಾರೆ. ಅಲ್ಲಿ ಯುಧಿಷ್ಠಿರನಂಥವರು ಕೂತರೆ ಲೋಕಕ್ಕೆ ಕ್ಷೇಮ. ಆದ್ದರಿಂದ ಕೃಷ್ಣ ಮೊದಲಿಂದ ಪಾಂಡವರಿಗೆ ತನ್ನ ಬೆಂಬಲ ತೋರಿಸಿ ಪಾಂಡವರನ್ನ ಎತ್ತಿಕಟ್ಟಿ, ಯಾಕೆ ಪಾಂಡವರನ್ನ ಎತ್ತಿಕಟ್ಟಬೇಕು ಅಂದರೆ ಜಗತ್ತನ್ನು ಆಳಲಿಕ್ಕೆ ಪಾಂಡವರು ಬೇಕು. ಪಾಂಡವರು ಬೇಕು ಅಂತಂದರೆ ಧರ್ಮ ಬೇಕು. ಯುಧಿಷ್ಠಿರ ಬೇಕು ಅಂದರೆ ಧರ್ಮ ಬೇಕು. ಭೀಮಸೇನ ಇರಬೇಕು ಅಂದರೆ ಜ್ಞಾನ, ಭಕ್ತಿ, ವೈರಾಗ್ಯ, ಮೇಧ ಇದೆಲ್ಲ ಗುಣಗಳು. ಭೀಮ ಅಂದರೆ ಗುಣರೂಪಿ. ಇನ್ನು ಶಾಸ್ತ್ರ ಶ್ರವಣ ಅದು ಬೇಕು. ಅರ್ಜುನ ಗೀತಾಶ್ರವಣ ಮಾಡಿದ್ದು ಶ್ರವಣದ ಪ್ರತೀಕ.
ನಕುಲ ಸಹದೇವ ಅಂತಂದರೆ ಚಾರಿತ್ರ್ಯ ಮತ್ತು ನೀತಿ, ಚಾರಿತ್ರ್ಯ ನೀತಿಗಳಿತ್ತು ಅಂತಾದರೆ ಜಗತ್ತು ನಡೀತದೆ. ದ್ರೌಪದಿ ಅಂತಂದರೆ ವೇದ, ಜಗತ್ತು ಸುರಕ್ಷಿತವಾಗಿ ನಡೀಲಿಕ್ಕೆ ಇಷ್ಟು ಬೇಕು, ಧರ್ಮ ಬೇಕು, ಭಕ್ತಿ ಜ್ಞಾನಾದಿಗಳು ಬೇಕು, ಸಚ್ಚಾಸ್ತ್ರ ಶ್ರವಣ, ಪುರಾಣ ಶ್ರವಣ ಬೇಕು, ಹಾಗೆ ನಡ್ಕೊಳ್ಬೇಕು ಅಂತ ಜನರಿಗೆ ಪರಿಜ್ಞಾನ ಬರ್ತದೆ. ಮತ್ತು ಶೀಲ ವಿನಯ, ಅದು ನಕುಲ ಸಹದೇವ ಅಂದರೆ ಶೀಲ ವೈನಯವು ಅಂತಾರೆ ಆಚಾರ್ಯರು. ಶೀಲ ಮತ್ತು ವಿನಯ, ದ್ರೌಪದಿ ಅಂದರೆ ಅವಳು ವೇದ ಸ್ವರೂಪಳು. ಇಷ್ಟಿತ್ತು ಅಂತಂದರೆ ಜಗತ್ತು ಚೆನ್ನಾಗಿ ನಡೀತದೆ. ಆದ್ದರಿಂದಲೇ ಕೃಷ್ಣ ಪಾಂಡವರಿಗೆ ತನ್ನ ಬಲ ಎಲ್ಲವನ್ನು, ಅಭಿಮಾನ ಎಲ್ಲ ತೋರಿಸಿ ಅವರನ್ನು ಆ ಗುಂಪಿಗೆ ಈ ಭೂಮಂಡಲವನ್ನು ಒಪ್ಪಿಸಿದ. ಅದೇ ದುರ್ಯೋಧನಾದಿಗಳು ಅಂತಂದರೆ ಅವರು ಕಲಿಯ ಪರಿವಾರ ಇವೆಲ್ಲ ಅದು ಇತ್ತು ಅಂತಂದರೆ ರಾಷ್ಟ್ರ ನಡೆಯೋದಿಲ್ಲ. ಅದಕ್ಕೋಸ್ಕರ ಧರ್ಮ ಸಂಸ್ಥಾಪನಾಯಚ, ಧರ್ಮ ಸಂಸ್ಥಾಪನೆ ಮಾಡಲಿಕ್ಕೋಸ್ಕರ ಕೃಷ್ಣ ಅವತಾರ ಮಾಡಿ ಆ ಕೆಲಸನೂ ಮಾಡಿದ. ಧರ್ಮ ಸಂಸ್ಥಾಪನೆ ಮಾಡಿದ್ದರಿಂದ ಇವತ್ತಿಗೆ ಧರ್ಮ ಉಳಿದಿದೆ. ಇವನು ದುರ್ಯೋಧನನೇ ಹಾಗೇ ಮುಂದುವರೆದಿದ್ದರೆ, ಮಹಾಭಾರತ ಯುದ್ಧ ಆಗದೆ ಹೋದರೆ, ದುರ್ಯೋಧನನೇ ಮುಂದುವರೆದಿದ್ದರೆ ಇವತ್ತಿನ ಪರಿಸ್ಥಿತಿ ಏನಾಗ್ತಿತ್ತು? ಆಗ ದ್ವಾಪರದ ಕೊನೆಯಲ್ಲಿ ಧರ್ಮರಾಜ ಧರ್ಮ ಸ್ಥಾಪನೆ ಮಾಡಿದ್ದು ಅಷ್ಟು ಗಟ್ಟಿಮುಟ್ಟಾಗಿ ಇವತ್ತಿಗೂ ಕೂಡ ಕೆಲವರಲ್ಲಿ ಆದರೂ ಇದೆ, ಜಗತ್ತಿನಲ್ಲಿ ಇದೆ. ಜಗತ್ತು ನಡಿಲಿಕ್ಕೋಸ್ಕರ ಬರೀ ದ್ವಾಪರ ಯುಗ ಮಾತ್ರ ಅಲ್ಲ, ಮುಂದೆ ಬರುವ ಕಲಿಯುಗದ ದೃಷ್ಟಿಯಿಂದ ಶ್ರೀಕೃಷ್ಣ ಯುಧಿಷ್ಠಿರನನ್ನೇ ಕೂಡಿಸಿದ. ಆಮೇಲೆ ತಾನು ತನ್ನ ಲೋಕಕ್ಕೆ ಹೋಗ್ತಾನೆ. ಹೋಗುವಾಗ ಉದ್ಧವನಿಗೆ ಅನೇಕ ತತ್ವಗಳನ್ನು ಉಪದೇಶ ಮಾಡಿ ಹೋದ. ಅದೆಲ್ಲ ಏಕಾದಶ ಸ್ಕಂಧದಲ್ಲಿ ಬರ್ತದೆ. ಅದಕ್ಕಿಂತ ಪೂರ್ವದಲ್ಲಿ ಜಾಯಂತೇಯೋಪಾಖ್ಯಾನ ಅಂತ ಒಂದು ಉಪಾಖ್ಯಾನ ಇದೆ. ಜಯಂತಿ ದೇವಿಯ ಮಕ್ಕಳಿಗೆ ಜಾಯಂತೇಯರು ಅಂತ ಕರೀತಾರೆ. ಜಯಂತಿ ದೇವಿ ಅಂದರೆ ಋಷಭನಾಮಕ ಪರಮಾತ್ಮನ ಹೆಂಡತಿ. 5ನೇ ಸ್ಕಂಧದಲ್ಲಿ ಋಷಭ ಪರಮಾತ್ಮನ ಚರಿತ್ರೆ ಬರ್ತದೆ. ಮನುವಂಶದಲ್ಲಿ ಸ್ವಯಂಭವ ಮನುವಿನ ಹಿರಿಯ ಮಗ ಪ್ರಿಯವ್ರತನ ಮಗ ಆಗ್ನೇಧ್ರನ ಮಗ ನಾಭಿರಾಜನ ಮಗನೇ ಋಷಭನಾಮಕ ಪರಮಾತ್ಮ. ಅವನಿಗೆ 100 ಜನ ಮಕ್ಕಳು. ಅವರಲ್ಲಿ 9 ಜನ ದಿವ್ಯ ಜ್ಞಾನಿಗಳಾಗ್ತಾರೆ. 9 ಮಂದಿ ಜ್ಞಾನಿಗಳು, ಉಳಿದವರೆಲ್ಲ ಲೌಕಿಕವಾಗಿದ್ದರು. ಅವರಲ್ಲಿ ಮೊದಲನೇವನೇ ಭರತ, ಈ ದೇಶ ನಿರ್ಮಾಣ ಮಾಡಿದಂಥವನು. ಕೊನೆ 9 ಮಂದಿ ಜ್ಞಾನಿಗಳು. ಅವರ ಹೆಸರೇ ಬಹಳ ವಿಚಿತ್ರವಾಗಿದೆ. ಅವರು ಎಂಥ ಜ್ಞಾನಿಗಳು ಅಂತ ಸೂಚಿಸ್ತದೆ. ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ, ಆವಿರ್ಹೋತ್ರ, ದ್ರುಮಿಲ, ಚಮಸ, ಕರಭಾಜನ, ಇದೆಲ್ಲ ಅವರ ಹೆಸರುಗಳು. ಕವಿ ಅಂದ್ರೇ ಜ್ಞಾನಿ ಅಂತ ಅರ್ಥ. ಆ ಹೆಸರೇ ಅವರಿಗೆ ಕವಿ ಅಂತಿತ್ತು. ಒಳ್ಳೆ ಜ್ಞಾನಿಗಳು. ಅವರೆಲ್ಲ ಒಮ್ಮೆ ವಿದೇಹರಾಜನ ಮನೆಗೆ ಬಂದಾಗ ವಿದೇಹ 9 ಜ್ಞಾನಿಗಳಿಂದ ಒಂದೊಂದು ತತ್ವೋಪದೇಶ ಪಡಿತಾನೆ. ಮೊದಲು ಕವಿ ಅನ್ನೋ ಜ್ಞಾನಿಗಳನ್ನು ಕೇಳಿದ. ನನಗೆ ಜೀವನದಲ್ಲಿ ಯಾವಾಗಲೂ ಕೂಡ ಆತಂಕ, ಚಿಂತೆ, ಭಯ, ಸಮಸ್ಯೆಗಳು, ಮನಸ್ಸಿಗೆ ಅಶಾಂತಿ ಇದೆಲ್ಲ ಆವರಿಸಿರ್ತದೆ. ಯಾಕಿದು ಹೀಗೆ? ಅದರ ಆ ಭಯ ಪರಿಹಾರಕ್ಕೆ ಉಪಾಯ ಏನು? ವಿದೇಹರಾಜನ ಪ್ರಶ್ನೆ. ವಿದೇಹರಾಜನ ಪ್ರಶ್ನೆ ಮಾತ್ರ ಅಲ್ಲ, ಇವತ್ತು ಎಲ್ಲರ ಪ್ರಶ್ನೆನೂ ಇದೇನೆ. ಎಲ್ರಿಗೂ ಮನೆಯಲ್ಲಿ ಭಯ, ಮನಸ್ಸಿನಲ್ಲಿ ಭಯ, ಆತಂಕ, ಸಮಸ್ಯೆ. ಏನು ಮಾಡಬೇಕು? ಆಗ ಕವಿ ಅನ್ನೋ ಜ್ಞಾನಿಗಳು ಹೇಳ್ತಾರೆ, ಯಾವುದರಿಂದ ಮನುಷ್ಯನಿಗೆ ಭಯ ಬರ್ತದೆ ಅಂತ ಮೊದಲು ಅರ್ಥ ಮಾಡ್ಕೋಬೇಕು. ಭಯಕ್ಕೆ ಕಾರಣ ಏನು? ಆವಾಗ ಭಯ ಪರಿಹಾರ ಮಾಡಿಕೊಳ್ಳೋದು ಬಹಳ ಸುಲಭ. ಒಂದು ರೋಗ ಬಂತು ಅಂತಂದರೆ ಆ ರೋಗ ಯಾವುದರಿಂದ ಬಂತು, ಯಾಕೆ ಬಂತು ಅಂತ ನಾವು ತಿಳ್ಕೊಂಡ್ರೆ ಅದನ್ನು ಬಿಟ್ಟುಬಿಟ್ರೆ ಮೂಲವನ್ನೇ ಕಿತ್ತಾಕಿದ ಹಾಗಾಗ್ತದೆ. ಅದು ಬಿಟ್ಟು ಆ ರೋಗ ಬಂದಾಗ ಅದರಿಂದ ಏನು ನೋವಾಗ್ತದೆ, ವೇದನೆ ಆಗ್ತದೆ, ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಮಬ್ಬು ಬರೋ ಹಾಗೆ ಮಾಡಿಕೊಂಡ್ರೆ ಇನ್ನೂ ಮಬ್ಬೆ ಆಗ್ತಾ ಹೋಗ್ತಾನಷ್ಟೆ. ರೋಗದ ಮೂಲ ಹುಡುಕಬೇಕು, ಆ ಮೂಲ ಕಿತ್ತು ಹಾಕಬೇಕು. ಯಾವುದು ತಿಂದದ್ರಿಂದ ರೋಗ ಬಂತು ಅಂತ ತಿಳ್ಕೊಂಡು ಅದನ್ನು ತಿನ್ನೋದು ಬಿಟ್ಟರೆ ಮತ್ತೆ ರೋಗ ಉಲ್ಬಣಿಸೋದಿಲ್ಲ. ಹಾಗೆ ಭಯ ಯಾವುದರಿಂದ ಬಂತು ಅಂತ ವಿಚಾರ ಮಾಡಿದರೆ ಆವಾಗ ಭಯ ಪರಿಹಾರ ತಾನಾಗೇ ಆಗ್ತದೆ. ಮನುಷ್ಯನಿಗೆ ಭಯ ಯಾವುದರಿಂದ ಬಂತು? ಈ ವಿವೇಚನೆ ಕವಿಗಳು ಹೇಳ್ತಾರೆ. ಇದು ವೇದಾರ್ಥ ಪರಿಬ್ರಹ್ಮಿತ ಭಾಗವತ ವೇದದಲ್ಲೇ ಉಂಟು. ಮನುಷ್ಯನಿಗೆ ಭಯ ಯಾಕೆ ಬರ್ತದೆ? 2ನೇ ವಸ್ತುವಿನಿಂದ ಭಯ. ಯಾವುದಕ್ಕೆ 2? ಯಾವುದರಿಂದ 2ನೇದ್ದು? ಅದೇನೂ ಹೇಳಿಲ್ಲ. ದ್ವಿತೀಯಾದ್ ಭಯಂ ಭವತಿ. ಕೆಲವರು ಅರ್ಥ ಮಾಡಿಕೊಂಡ್ರು ಈ ವೇದ ಭಾಗಕ್ಕೆ ಪರಮಾತ್ಮ ಒಬ್ಬ, ದ್ವಿತೀಯ ಅಂತಂದರೆ ಅವನೊಬ್ಬ, ಅವನನ್ನು ಬಿಟ್ಟರೆ 2ನೇದ್ದು ಅಂದರೆ ಈ ಪ್ರಪಂಚ, ಚೇತನಾತ್ಮಕವಾದ ಪ್ರಪಂಚ. ಇದರಿಂದಲೇ ಭಯ ಅಂತ ವೇದನೆ ಹೇಳ್ತಾ ಇದೆ. ಆದ್ದರಿಂದ ಇದೆಲ್ಲ ಸುಳ್ಳು ಅಂತ ವ್ಯಾಖ್ಯಾನ ಮಾಡಿದೆ. ಈ ಪ್ರಪಂಚನೇ ಸುಳ್ಳು. ಆವಾಗ ಭಯ ಹೋಯಿತು ಅಂತ ಅವ್ರದ್ದು ಲೆಕ್ಕ. ಹಾವಿದೆ ಅಂತ ಭಯಪಟ್ಟವನಿಗೆ ಆ ಹಾವು ಸುಳ್ಳು ಅಂತ ಹೇಳಿದರೆ ಭಯ ಹೋಗ್ತದಲ್ಲ. ಹಾವು ಸುಳ್ಳು ಇಲ್ಲ ಅಂತಂದ್ಮೇಲೆ ಹಂಗಾರೆ ಹೋಗ್ತಾನೆ. ಅದೇ ರೀತಿ ಜಗತ್ತೇ ಸುಳ್ಳು ಅಂತ ಹೇಳಿಬಿಟ್ರೆ ಭಯ ಹೋಗ್ತದೆ ಅಂತ ಹಾಗೆ ವ್ಯಾಖ್ಯಾನ ಮಾಡಿದರು.
ಪರಮಾತ್ಮ ಒಬ್ಬನೇ, ಜಗತ್ತು ಸುಳ್ಳು. ಯಾಕೆ? ಅದರಿಂದ ಭಯ ಬರ್ತದೆ, ಅದು ಸುಳ್ಳು. ಇದು ಸರಿಯಲ್ಲ, ಇದು ಅನುಭವಕ್ಕೆ ಹೊಂದಿಕೆ ಆಗುವುದಿಲ್ಲ ಈ ವ್ಯಾಖ್ಯಾನ. ಯಾಕೆ ಅಂದರೆ ನಮಗೆ ಅನುಭವ ಏನಂತಿದೆ, ಒಬ್ಬರೇ ಇದ್ದಾಗ ಭಯ, ಇನ್ನೊಬ್ಬರಿಂದ ಭಯ ಅಲ್ಲ. ಒಬ್ಬರೇ ಇದ್ದರೆ ಭಯ. ಒಬ್ಬರೇ ಹೋಗಿ ಬರ್ರಿ ಎಲ್ಲಿ ತನಕ ಅಂದರೆ ಹೆದರ್ತಾರೆ. ಒಂದೇ ಮನೆಯಲ್ಲಿ, ದೊಡ್ಡ ಮನೆಯಲ್ಲಿ ಒಬ್ಬನೇ ಮಲ್ಕೋ ಅಂತಂದರೆ ಹೆದರ್ತಾನೆ. ಒಬ್ಬನೇ ಇದ್ದಾಗ ಹೆದರಿಕೆ, ಜೊತೆಗೆ ಇನ್ನೊಬ್ಬ ಇದ್ದ ಅಂದರೆ ಸ್ವಲ್ಪ ಧೈರ್ಯ. ಒಬ್ಬನಿಗೆ ಇನ್ನೊಬ್ಬ ಇದ್ದರೆ ಧೈರ್ಯ. ಅದರಿಂದ ದ್ವೈತದಲ್ಲೇ ಧೈರ್ಯ, ಐಕ್ಯದಲ್ಲಿ ಭಯ. ಇದು ನಮ್ಮ ಅನುಭವ, ಜೀವನದ ಅನುಭವ. ಮಧ್ವಾಚಾರ್ಯನ ಅವರ ತಂದೆ ಕೇಳಿದರು, ಸಣ್ಣ ವಯಸ್ಸು, ಮಧ್ವಾಚಾರ್ಯನು ಹುಡುಗಾಗಿದ್ದಾಗ ಯಾವುದೋ ಮನೆಗೆ ಸಮಾರಂಭಕ್ಕೆ ಹೋದರೆ ಅಲ್ಲಿಂದ ಎಷ್ಟೋ ಮೈಲು ದೂರ, 5-6 ಮೈಲು ದೂರ ಉಡುಪಿಗೆ ಬಂದುಬಿಟ್ರಂತೆ ಮಧ್ವಾಚಾರ್ಯ. ಆ ಮಗು ಒಬ್ಬನೇ ನಡ್ಕೊಂಡು ಬಂದ. ಆಮೇಲೆ ಹುಡ್ಕೊಂಡು ಬಂದು ಇವರನ್ನು, ವಾಸುದೇವನನ್ನು ಮಧ್ಯಗೆ ಹೇಳ್ಬಿಟ್ರು. ಕೇಳಿದರು, ಇಂಥ ಭಯಂಕರವಾದ ಕಾಡಿದು ಒಬ್ಬನೇ ಹೇಗೆ ಬಂದು? ನಮ್ಮಂಥವರೇ ಭಯಪಡ್ತೀವಿ, ನೀನು ಒಬ್ಬನೇ ಬಂದು ಭಯ ಆಗಲಿಲ್ವೇ ಅಂತ ಕೇಳ್ತಾರೆ. ಆಗ ಆ ಮಗು ಹೇಳಿತಂತೆ, ನಾನು ಒಬ್ಬನೇ ಬಂದಿದ್ದರೆ ಭಯ ಆಗ್ತಿತ್ತು, ನಾವು ಒಬ್ಬನೇ ಬರಲೇ ಇಲ್ಲ ಅಂತ. ಮತ್ತು ಯಾರಿದ್ರು ಜೊತೆಗೆ? ಪರಮಾತ್ಮ ಇದ್ದ ಅಂತ. ನಾನು ಮತ್ತು ಪರಮಾತ್ಮ ಇಬ್ಬರಿದ್ವಿ, ಆದ್ದರಿಂದ ನನಗೆ ಭಯ ಇಲ್ಲ. ಇಬ್ಬರಿದ್ದಾಗ ಧೈರ್ಯ ಇರ್ತದೆ, ಒಬ್ಬನಿದ್ದಾಗ ಭಯ. ಅದರಿಂದ ದ್ವಿತೀಯಾದ್ವೈ ಭಯಂ ಭವತಿ ಅಂತ ವೇದದಲ್ಲಿದೆ. ಎರಡನೇದ್ರಿಂದ ಭಯ, ಅದಕ್ಕೆ ಸುಳ್ಳು ಅಂತ ಮಾಡಿಬಿಟ್ರು. ಅದಲ್ಲ, ಭಾಗವತದಲ್ಲಿ ವ್ಯಾಸರೇ ವ್ಯಾಖ್ಯಾನ ಮಾಡ್ತಾರೆ. ಆ ಕವಿ ಅನ್ನೋ ಜ್ಞಾನಿಗಳು ವಿದೇಹರಾಜನಿಗೆ ಉಪದೇಶ ಮಾಡುವಾಗ ಇದೇ ಪ್ರಸಂಗ. ಭಯ ಪರಿಹಾರಕ್ಕೆ ಏನು ಮಾಡಬೇಕು ಅಂತ ಕೇಳಿದರೆ, ವೇದದಲ್ಲಿರೋದು ದ್ವಿತೀಯಾತ್ ಭಯಂ. ವೇದವ್ಯಾಸ ದೇವರು ಒಂದು ಶಬ್ದ ಜಾಸ್ತಿ ಹಾಕಿ ವ್ಯಾಖ್ಯಾನ ಮಾಡಿದರು. ಭಯಂ ದ್ವಿತೀಯ ಅಭಿನಿವೇಶತಃ. ಬರೀ ಎರಡನೇ ವಸ್ತುವಿನಿಂದ ಭಯ ಅಲ್ಲ, ಎರಡನೇ ವಸ್ತುವಿನ ಮೇಲೆ ಅಭಿನಿವೇಶ ಮಾಡಿದರೆ, ಆಗ್ರಹ ಮಾಡಿದರೆ ಭಯ. ನಮ್ಮದು ಇದೇ ಮುಖ್ಯ ಅಂತ ಆಗ್ರಹ ಮಾಡಬಾರ್ದು ಜಗತ್ತಿನ ಮೇಲೆ. ಆವಾಗ ನಮಗೆ ಆಗ್ರಹ ಮಾಡಿದರೆ ಭಯ ಉಂಟಾಗ್ತದೆ. ಅಲ್ಲಿಯೂ ಕೂಡ ಸಮುಗ್ಧವಾಗೇ ಬಂದಿದೆ, ಭಯಂ ದ್ವಿತೀಯ ಅಭಿನಿವೇಶತಃ ಅಂತ. ಎರಡನೇದ್ದು ಅಂದರೆ ಯಾವುದು? ಅದು ಮತ್ತೆ ಸ್ಪಷ್ಟ ಆಗೋದಿಲ್ಲ. ಅದಕ್ಕೆ ವಾದಿರಾಜ ಸ್ವಾಮಿಗಳು ವ್ಯಾಖ್ಯಾನ ಮಾಡಿದ್ದಾರೆ, ಬೇರೆ ಬೇರೆ ಜ್ಞಾನಿಗಳು ವ್ಯಾಖ್ಯಾನ ಮಾಡಿದ್ದಾರೆ. ವಾದಿರಾಜರು ಒಂದು 5-6 ವ್ಯಾಖ್ಯಾನ ಮಾಡಿ ಮಾರ್ಗ ತೋರಿಸಿದ್ದಾರೆ, ಇದಕ್ಕೆ ಏನು ಅರ್ಥ ಮಾಡ್ಕೋಬಹುದು ಅಂತ. ಎರಡನೇ ವಸ್ತುವಿನ ಮೇಲೆ ಅಭಿನಿವೇಶ, ಆಗ್ರಹ ಮಾಡಿದರೆ, ಬಹಳ ಅಟ್ಯಾಚ್ಮೆಂಟ್ ಇಟ್ಕೊಂಡ್ರೆ ಭಯ ಆಗ್ತದೆ. ಮೊದಲನೇ ವಸ್ತು ಯಾರು? ಪರಮಾತ್ಮ, ಮೊದಲನೇ ಕಕ್ಷೆಯಲ್ಲಿರುವವನು. ಪರಮಾತ್ಮನನ್ನು ಬಿಟ್ಟರೆ ಮತ್ತು ಎರಡನೇ ಕಕ್ಷೆಯಲ್ಲಿರ್ತಕ್ಕಂಥ ವಸ್ತು ಅಂತಂದರೆ ಲಕ್ಷ್ಮೀದೇವಿ, ಎರಡನೇ ಸ್ಥಾನದಲ್ಲಿ ಬರುವವಳು. ಭಯಂ ದ್ವಿತೀಯಾಭಿನಿವೇಶ ತಸ್ಯಾತ್. ಆ ಪರಮಾತ್ಮನನ್ನು ಬಿಟ್ಟು ಬರೀ ಲಕ್ಷ್ಮೀದೇವಿ ಮೇಲೇ ಆಗ್ರಹ ಮಾಡ್ತಾ ಹೋದರೆ, ನಮಗೆ ಲಕ್ಷ್ಮೀ ಕಟಾಕ್ಷ ಇದ್ದರೆ ಸಾಕು, ಪರಮಾತ್ಮ ಬೇಕಾಗಿಲ್ಲ ಅಂತ ಬರೇ ಲಕ್ಷ್ಮೀ ಪೂಜೆಯನ್ನು, ಭಗವಂತನನ್ನು ಬಿಟ್ಟು ಲಕ್ಷ್ಮೀ ಪೂಜೆಯನ್ನು ಯಾರು ಮಾಡ್ತಾರೆ ಅವರಿಗೆ ಭಯ. ಆದ್ದರಿಂದ ಲಕ್ಷ್ಮೀ ಪೂಜೆ ಮಾಡುವವರೆಲ್ಲ, ಶುಕ್ರವಾರದ ದಿವಸ ಪೂಜೆ ಮಾಡುವವರೆಲ್ಲ ನಾರಾಯಣನ ಇಟ್ಟುಕೊಂಡೇ ಲಕ್ಷ್ಮೀ ಪೂಜೆ ಮಾಡಬೇಕು ಹೊರತು ಕೇವಲ ಲಕ್ಷ್ಮೀ ಪೂಜೆ ಅನ್ನೋದು ನಿಷಿದ್ಧ. ಅದು ಲಕ್ಷ್ಮೀದೇವಿಯಿಂದಲೇ ಭಯ ಬಂದುಬಿಡ್ತದೆ. ನಮ್ಮ ಯಜಮಾನರನ್ನು ಬಿಟ್ಟು ನನ್ನ ಮಾತ್ರ ಪೂಜೆ ಮಾಡ್ತೀಯಲ್ಲ ಅಂತ ಸಿಟ್ಟಾಗ್ತಾಳೆ. ಬೇರೆಯವರಾಗದೇ ಇರ್ಬೋದು, ಯಜಮಾನರು ಬೇಡ ನಾನೇ ಬರ್ತೀನಿ ಅಂತ. ಲಕ್ಷ್ಮಿ ಹಾಗಲ್ಲ, ಯಜಮಾನರನ್ನ ಬಿಟ್ಟು ಅವಳನ್ನು ಪೂಜೆ ಮಾಡಿದರೆ ಲಕ್ಷ್ಮಿಗೆ ಭಯ. ಕ್ಲೇಶೋಧಿಕ ತರಸ್ತೇಷಾಂ ಅವ್ಯಕ್ತ ಆಸಕ್ತ ಚೇತಸಾಂ ಅಂತ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಅದರಿಂದ ಲಕ್ಷ್ಮೀ ಉಪಾಸನೆ ಮಾಡಬೇಕು, ಪರಮಾತ್ಮನನ್ನು ಬಿಟ್ಟು ಮಾಡಬಾರ್ದು. ಶ್ರೀಯಪತ್ತೇ ನಿತ್ಯಾಗಣಿತ ಗುಣ ನಾರಾಯಣನ ಮಾಡುವಾಗ ಲಕ್ಷ್ಮೀಪತಿ ಅಂತ ಜೊತೆಗೆ ಸೇರಿಸಿಬಿಡ್ಬೇಕಷ್ಟೇ ಹೊರತು ಪ್ರತ್ಯೇಕ ಲಕ್ಷ್ಮೀ ಪೂಜೆ ನಿಷಿದ್ಧ ನಾರಾಯಣನ ಬಿಟ್ಟು. ಯಾಕೆ? ಭಯಂ ದ್ವಿತೀಯಾಭಿನಿವೇಶ ತಸ್ಯಾತ್. ಇನ್ನೊಂದರ್ಥ, ಎಲ್ಲರೂ ಒಪ್ಪಿರೋದು ಶಾಸ್ತ್ರಸಿದ್ಧವಾದದ್ದು ಗುಣಪೂರ್ಣನಾದಂಥ ಬ್ರಹ್ಮ. ಇನ್ನೊಂದು ಬ್ರಹ್ಮ ಇದ್ದಾನೆ ಕೆಲವರ ಪ್ರಕಾರ, ಸಗುಣ ಬ್ರಹ್ಮ, ನಿರ್ಗುಣ ಬ್ರಹ್ಮ ಅಂತ ಒಂದು ಮಾಡಿಟ್ಟಿದ್ದಾರೆ. ಸಗುಣ ಬ್ರಹ್ಮನನ್ನು ಮಂದರು ಉಪಾಸನೆ ಮಾಡಬೇಕಂತೆ, ಅವರಿಗೆ ನಿರ್ಗುಣ ಬ್ರಹ್ಮನ ಉಪಾಸನೆ ಮಾಡಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಮೊದಲು ಮಂದಾಧಿಕಾರಿಗಳು ಸಗುಣ ಬ್ರಹ್ಮನ ಉಪಾಸನೆ ಮಾಡಬೇಕು. ಸ್ವಲ್ಪ ಬುದ್ಧಿಗೆ ಟ್ರೈನ್ ಆದಮೇಲೆ ಮುಂದೆ ನಿರ್ಗುಣ ಬ್ರಹ್ಮನ ಉಪಾಸನೆ ಮಾಡಬೇಕು, ಆವಾಗ ಮೋಕ್ಷ ಅಂತ ಹೀಗೆ ಹೇಳೋ ಮತ ಇದೆ. ಈ ನಿರ್ಗುಣ ಬ್ರಹ್ಮ ಅಂತ ಎರಡನೇದ್ದು ಕಲ್ಪನೆ ಮಾಡಿದ್ರಲ್ಲ, ಭಯಂ ದ್ವಿತೀಯಾಭಿನಿವೇಶ ತಸ್ಯಾತ್, ಅದರಿಂದಲೇ ಭಯ. ನಿರ್ಗುಣ ಬ್ರಹ್ಮನನ್ನು ಉಪಾಸನೆ ಮಾಡ್ತಾ ಹೋದರೆ ಇರೋ ಗುಣಗಳು ಹೋಗಿ ಮಾಡಿದವನೇ ನಿರ್ಗುಣ ಆಗಿಬಿಡ್ತಾನೆ. ಆಮೇಲೆ ಅದಕ್ಕಿಂತ ಸಗುಣ ಬ್ರಹ್ಮನನ್ನು ಉಪಾಸನೆ ಮಾಡಿದರೆ ಈ ಉಪಾಸನೆ ಮಾಡಿದಂಥ ಉಪಾಸಕ ಸ್ವಲ್ಪ ಮಟ್ಟಿಗೆ ಆದರೂ ಸಗುಣ ಆಗ್ತಾನೆ. ಯಾಕೆಂದರೆ ಯಾರು ಯಾವುದನ್ನು ಉಪಾಸನೆ ಮಾಡ್ತಾರೋ ಅದೇ ರೀತಿ ಆಗ್ತಾರೆ ಅಂತ ಉಂಟು. ಪರಮಾತ್ಮ ನಿರ್ಗುಣ 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 ನಿರಾಕಾರ ಅಂತ ಉಪಾಸನೆ ಮಾಡ್ತಾ ಹೋದರೆ ಇದ್ದ ಆಕಾರನೂ ಹೋಗಿ ಗುಣಗಳು ಹೋಗಿ ಇವನು ಶೂನ್ಯ ಆಗಿಬಿಡ್ತಾನೆ. ಅದರಿಂದ ಸಗುಣ ಸಾಕಾರ ಸಗುಣ ಸಾಕಾರ ಅಂತಲೇ ಉಪಾಸನೆ ಮಾಡಬೇಕು. ಅದರಿಂದ ಭಯಂ ದ್ವಿತೀಯಾಭಿನಿವೇಶ ತಸ್ಯಾತ್, ನಿರ್ಗುಣ ಬ್ರಹ್ಮ ಉಪಾಸನೆ ಮಾಡಿದರೆ ಅದರಿಂದ ಭಯ. ಇನ್ನು 4 ವರ್ಣಗಳಿದೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಸಾಧಾರಣವಾಗಿ ಮನುಷ್ಯನಿಗೆ ಅಭಿನಿವೇಶ ಬರೋದು ಕ್ಷತ್ರಿಯ ಆಶ್ರಮದ ವರ್ಣದಲ್ಲಿ.
ಯಾಕೆಂದರೆ ಒಳ್ಳೆ ವೈಭವ ಇರ್ತದೆ, ಅರಮನೆ, ರಥ, ಬೇಕಾದಷ್ಟು ಆಳುಗಳು, ಇವೆಲ್ಲ ವೈಭವ ಇರ್ತದೆ. ಆದ್ದರಿಂದ ಕ್ಷತ್ರಿಯ ಜನ್ಮ ಬೇಕು ಅಂತ ಅಪೇಕ್ಷೆ ಪಡುವವರು ಜಾಸ್ತಿ. ಭಾಗವತದಲ್ಲೇ ಧ್ರುವರಾಜರ ಕಥೆ ಬರ್ತದೆ. ಧ್ರುವರಾಜರು ಪೂರ್ವದಲ್ಲಿ ಬ್ರಾಹ್ಮಣ ವರ್ಣದವರು, ನನಗೆ ಕ್ಷತ್ರಿಯ ವರ್ಣದಲ್ಲಿ ಜನ್ಮ ಬರಬೇಕು ಅಂತ ಆಸೆಪಟ್ಟರು. ಒಬ್ಬ ರಾಜಕುಮಾರನನ್ನು ನೋಡಿ ಭಗವಂತ ಅಲ್ಲಿಗೆ ನಿಲ್ಲಿಸಿಬಿಟ್ಟ ಅವರ ಸಾಧನೆ. ಕ್ಷತ್ರಿಯ ವರ್ಣದಲ್ಲಿ ಹುಟ್ಟಿಸಿದ ಅದೇ ಧ್ರುವ ಜನ್ಮ. ಅಲ್ಲಿ ಎಷ್ಟು ಭಯ. ಅವರು ತಂದೆಗೆ ಇಬ್ಬರು ಹೆಂಡಂದರು, ಆ ಮಲತಾಯಿ ಕಾಟ, ಇವೆಲ್ಲ ಶುರುವಾಯಿತು. ಕೊನೆಗೆ ಬೇಡ ಇದು ಅಂತ ಕಾಡಿಗೆ ಬಂದ, ಬ್ರಾಹ್ಮಣ ಧರ್ಮಕ್ಕೆ ಬಂದ್ಬಿಟ್ಟು. ಹಾಗಾದರೆ ಏನಾಯಿತು? ಭಯಂ ದ್ವಿತೀಯಾಭಿನಿವೇಶ ತಸ್ಯಾತ್. ಕ್ಷತ್ರಿಯ ವರ್ಣ ಅಂತನ್ನೋದು ಅದು ಬಹಳ ಭಯಜನಕ. ಇನ್ನು 4 ಆಶ್ರಮಗಳಿದೆ. 4 ವರ್ಣ ಇದ್ದ ಹಾಗೆ 4 ಆಶ್ರಮ. ಮೊದಲನೆಯದ್ದು ಬ್ರಹ್ಮಚರ್ಯಾಶ್ರಮ, ಎರಡನೆಯದ್ದು ಗೃಹಸ್ಥಾಶ್ರಮ, 3 ವಾನಪ್ರಸ್ಥ, 4ನೆಯದ್ದು ಯತ್ಯಾಶ್ರಮ, ಸನ್ಯಾಸಾಶ್ರಮ ಅಂತ. ಇದರಲ್ಲಿಯೂ ಕೂಡ ಅನ್ವಯ ಮಾಡಿದರೆ ಭಯಂ ದ್ವಿತೀಯಾಭಿನಿವೇಶ ತಸ್ಯಾತ್. 2ನೇ ಆಶ್ರಮ ಅಂದರೆ ಗೃಹಸ್ಥಾಶ್ರಮ, ಅದರಲ್ಲಿ ಅಭಿನಿವೇಶ ಮಾಡಿದರೆ ಭಯ ಜಾಸ್ತಿ. ಬ್ರಹ್ಮಚಾರಿಯೋ ಅಥವಾ ಸನ್ಯಾಸಿಯಾಗಿಯೋ ಅಥವಾ ವಾನಪ್ರಸ್ಥ ಆರಾಮಾಗಿರ್ಬೋದು. ಸಂಸಾರ, ಹೆಂಡತಿ, ಮಕ್ಕಳು, ಗಂಡ, ಮನೆ, ಇವೆಲ್ಲ ಜವಾಬ್ದಾರಿ ಬಿದ್ದಾಗ ಭಯಂ ದ್ವಿತೀಯಾಭಿನಿವೇಶ ತಸ್ಯಾತ್. ಗೃಹಸ್ಥಾಶ್ರಮದಲ್ಲಿ ಅತಿಯಾದ ಅಭಿನಿವೇಶ ಮಾಡಬೇಡ್ರಿ ಅಂತ ಅದು ಒಂದು ಅರ್ಥ ಹೇಳಿದ್ದಾರೆ. ಇನ್ನೊಂದು ಅರ್ಥ, ದ್ವೇ ವಿದ್ಯೆ ವೇದಿತವ್ಯೇ. 2 ವಿದ್ಯೆ ಅಧ್ಯಯನ ಮಾಡಬೇಕು. ಒಂದು ಪರವಿದ್ಯೆ, ಇನ್ನೊಂದು ಅಪರವಿದ್ಯೆ. ಅದರಲ್ಲಿ ಪರವಿದ್ಯಾ ಭಗವಂತನ ಸಾಕ್ಷಾತ್ಕಾರಕ್ಕೆ ಸಾಧನ ಆಗ್ತದೆ, ಭಗವಂತನ ಜ್ಞಾನ ತಂದುಕೊಡೋದು. ಅಪರವಿದ್ಯಾ ಅಂತಂದರೆ ಪಾಕಶಾಸ್ತ್ರ, ಇನ್ನು ಬೇರೆ ಲೌಕಿಕ ವಿದ್ಯೆಗಳು, ಇವೆಲ್ಲ ನಮ್ಮ ಜೀವನಕ್ಕೂ ಸಾಧನ ಆಗ್ತದೆ. 2 ಬೇಕು. ದ್ವೇ ವಿದ್ಯೆ ವೇದಿತವ್ಯ, 2 ಬೇಕು. ಪರಾಚೈವ ಅಪರಾಚ. ಆದರೆ ಅಭಿನಿವೇಶ ಯಾವುದರಲ್ಲಿರಬೇಕು? ಪರವಿದ್ಯೆಯಲ್ಲಿ ಅಭಿನಿವೇಶ. ಭಯಂ ದ್ವಿತೀಯಾಭಿನಿವೇಶ ತಸ್ಯಾತ್. ಅಪರವಿದ್ಯೆಯಲ್ಲೇ ಅಭಿನಿವೇಶ ಮಾಡಿದರೆ ಬಹಳ ಬುದ್ಧಿವಂತರಾಗಿರ್ತಾರೆ. ಬೇಕಾದಷ್ಟು ಲೌಕಿಕ ವಿದ್ಯೆ ಓದಿ ಕೈ ತುಂಬ ಹಣ ಬರ್ತದೆ, ಸಾಕು ಅಂತ ಅಲ್ಲಿಗೆ ನಿಲ್ಲಿಸಿ ಪರವಿದ್ಯೆಗೆ ಬರಬೇಕು. ಇನ್ನೂ ಅದೇ ವಿದ್ಯೆಯಲ್ಲೇ ಮುಳುಗಿರ್ತೀವಿ ಅಂತ ಹೊರಟ್ರೆ ಭಯಂ ದ್ವಿತೀಯಾಭಿನಿವೇಶ ತಸ್ಯಾತ್. ಒಂದು ಹಂತದವರೆಗೆ ನಮ್ಮ ಜೀವನಕ್ಕೋಸ್ಕರ ಬೇಕು ಅಪರವಿದ್ಯೆ, ಸಾಕು. ಆಮೇಲಾದರೂ ಈ ಕಡೆ ಬರಬೇಕು. ಒಳ್ಳೆ ಬುದ್ಧಿಶಕ್ತಿ ಇರ್ತದೆ, ಇಲ್ಲದಿದ್ದರೆ ಎಂಥ ವಿಜ್ಞಾನಿಗಳು ಇದೆಲ್ಲ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಾದಮೇಲೆ ಆ ಬುದ್ಧಿಯನ್ನು ಶಾಸ್ತ್ರದಲ್ಲಿ ಹಾಕಿಬಿಟ್ರೆ ಅದ್ಭುತವಾದಂಥ ಪಾಂಡಿತ್ಯ ಗಳಿಸ್ತಾರೆ. ಅಷ್ಟು ಬುದ್ಧಿವಂತರಿದ್ದಾರೆ. ಅದಕ್ಕೆ ದ್ವಿತೀಯ ಅಭಿನಿವೇಶ ಹೆಚ್ಚು ಮಾಡಬೇಡ್ರಿ. ಅಭಿನಿವೇಶ ಅಂದರೆ ಹೆಚ್ಚು ಆಗ್ರಹ, ಅದರಲ್ಲಿ ಬೇಡ, ಪರವಿದ್ಯೆಯಲ್ಲಿ ಮಾಡಿರಿ. 4 ಪುರುಷಾರ್ಥಗಳಿದೆ: ಧರ್ಮ, ಅರ್ಥ, ಕಾಮ, ಮೋಕ್ಷ. ಇದರಲ್ಲಿ 2ನೇದು ಯಾವುದು? ಅರ್ಥ, ಹಣ. ಭಯಂ ದ್ವಿತೀಯಾಭಿನಿವೇಶ ತಸ್ಯಾತ್. ಹಣವೇ ಮುಖ್ಯ ಗುರಿಯಾಗಿರಬಾರ್ದು, ಅದರಲ್ಲಿ ಅಭಿನಿವೇಶ ಮಾಡಬೇಡ್ರಿ, ಅದು ಭಯಕ್ಕೆ ಕಾರಣ. ಆ ಕಡೆಯಿಂದ ಓದ್ತಾ ಬಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ. ಮೋಕ್ಷದ ಕಡೆಯಿಂದ ಬಂದರೆ 2ನೇದು ಯಾವುದಾಗ್ತದೆ ಅಂದರೆ ಕಾಮ ಆಗ್ತದೆ. ಆದ್ದರಿಂದ ಕಾಮ ಅಂದರೆ ಭೋಗ ಸಾಮಗ್ರಿ, ಭೋಗ ಜೀವನ. ಭಯಂ ದ್ವಿತೀಯಾಭಿನಿವೇಶ ತಸ್ಯಾತ್. ಅದರಲ್ಲಿಯೂ ಭಯವೇ. ಹಾಗಾಗಿ ಅಂತೇಷು ರೇಮಿರೇ ಧೀರಾಹ ನತೆ ಮಧ್ಯೇಶು ರೇಮಿರೇ. ಜ್ಞಾನಿಗಳು, ವಿವೇಕಿಗಳು ಮೊದಲನೇದ್ದು ಕೊನೆಯದ್ದು 4 ಪುರುಷಾರ್ಥಗಳಲ್ಲಿ ಮೊದಲನೇದ್ದು ಕೊನೆಯದ್ದನ್ನು ಹಿಡ್ಕೊಂಡಿದ್ರಂತೆ, ಮಧ್ಯದ್ದು ಹಿಡ್ಕೊಂಡಿದ್ದೆ. ಮೊದಲನೇದ್ದು ಅಂದರೆ ಧರ್ಮ, ಕೊನೆಯದ್ದು ಅಂದರೆ ಮೋಕ್ಷ. ನತೆ ಮಧ್ಯೇಶು ರೇಮಿರೇ. ಮಧ್ಯದ ಪುರುಷಾರ್ಥಗಳು ಅಂದರೆ ಅರ್ಥಕಾಮಗಳು. ಅರ್ಥಕಾಮಗಳನ್ನು ಹೆಚ್ಚು ಅವಲಂಬಿಸಲಿಲ್ಲ ಅವರು. ಬೇಕು, ಅರ್ಥ ಬೇಕು. ಯಾವುದಕ್ಕೋಸ್ಕರ? ಧನಂ ಹಿ ಧರ್ಮೈಕ ಫಲಂ. ಧರ್ಮಕ್ಕೋಸ್ಕರ ಬೇಕು. ಭೋಗ ಸಾಮಗ್ರಿ ಬೇಕು. ಯಾವುದಕ್ಕೋಸ್ಕರ? ಧರ್ಮ ಸಾಧನೆ ಮಾಡಿ ಮೋಕ್ಷ ಸಾಧನೆ ಮಾಡಲಿಕ್ಕೆ ಬೇಕು. ನೀರಿಲ್ಲದೆ ಇದ್ದರೆ ಸಾಧನೆ ಏನು ಮಾಡ್ತಾನೆ? ಅಗ್ನಿ ಬೆಂಕಿ ಇಲ್ಲದೆ ಇದ್ದರೆ ಅಡಿಗೆ ಏನು ಮಾಡ್ತಾನೆ? ಊಟ ಏನು ಮಾಡ್ತಾನೆ? ತಿನ್ನಲಿಕ್ಕೆ ಹೊಟ್ಟೆಗಿಲ್ಲ, ಉಡ್ಲಿಕ್ಕೆ ಬಟ್ಟೆ ಇಲ್ಲ. ಇಂಥವ್ರಿಗೆ ನೀವು ಯೋಗ ಸಮಾಧಿ ಮಾಡಿರಿ ಅಂದ್ರೆ ಏನು ಮಾಡಿ? ಮೊದಲು ಹೊಟ್ಟೆಗೆ ಹಾಕಿರಿ ಅಂತಾರೆ. ಹೊಟ್ಟೆಗೆ ಹಾಕಿರಿ, ಆಮೇಲೆ ಪ್ರದಕ್ಷಿಣೆ ನಮಸ್ಕಾರ. ಕೈಯಲ್ಲಿ ಶಕ್ತಿ ಇಲ್ಲ, ಕಾಲಲ್ಲಿ ಶಕ್ತಿ ಇಲ್ಲ, ಹೊಟ್ಟೆಯಲ್ಲಿ ಆಹಾರ ಇಲ್ಲ, ಕಣ್ಕತ್ತಲೆ ಬರ್ತದೆ, ನೀವು ಸಾಧನೆ ಮಾಡಿರಿ ಅಂದರೆ ಏನು ಮಾಡಲಿಕ್ಕೆ ಸಾಧ್ಯ? ಆದ್ದರಿಂದಲೇ ರಾಘವೇಂದ್ರ ಸ್ವಾಮಿಗಳು ಸಾಧನೆಗೆ ಉಪಯೋಗ ಆಗಲಿ ಅಂತ ಲೌಕಿಕ ಫಲ ಕೊಡ್ತಾ ಇದ್ದಾರೆ. ಇದೇ ಪರಮ ಗುರಿ ಅಂತ ಕೊಟ್ಟದ್ದಲ್ಲ ಅವರು. ಧರ್ಮ ಅಥವಾ ಮೋಕ್ಷ ಅದು ಸುಖ. ಅರ್ಥಕಾಮಗಳು ಬರೀ ಸಾಧನ ಅಷ್ಟೇ. ಧರ್ಮಕ್ಕೆ ಮೋಕ್ಷಕ್ಕೆ ಸಾಧನ ಮುಖ್ಯವಾಗಿ ಇರೋದು ಧರ್ಮ ಮತ್ತು ಮೋಕ್ಷ. ಹೀಗೆ ಭಯಂ ದ್ವಿತೀಯಾಭಿನಿವೇಶ ತಸ್ಯಾತ್. ಅರ್ಥದಲ್ಲಿ ಅಥವಾ ಕಾಮದಲ್ಲಿ ಅಭಿನಿವೇಶ ಮಾಡಿದರೆ ಭಯ ಮನುಷ್ಯನಿಗೆ. ಜ್ಞಾನ, ಭಕ್ತಿ, ವೈರಾಗ್ಯ ಅಂತ 3 ಮೋಕ್ಷ ಸಾಧನೆ ಹೇಳೋದುಂಟು. ಎಲ್ಲರೂ ಅಭಿನಿವೇಶ ಮಾಡೋದು 2ನೇದ್ರಲ್ಲಿ. ಭಕ್ತಿ ಇದ್ದರೆ ಸಾಕು ನಮಗೆ. ಜ್ಞಾನ ತೊಗೊಂಡೇನು ಮಾಡಬೇಕು? ಭಕ್ತಿ ಸಾಕು. ವೈರಾಗ್ಯ ಯಾತಕ್ಕೆ ಬೇಕು? ಭಕ್ತಿ ಬೇಕಲ್ಲ ಮುಖ್ಯ. ಭಕ್ತಿ ಇದ್ದರೆ ಸಾಕು. ಇದು ಈ ರೀತಿ ಆಗ್ರಹ ಮಾಡಬೇಡ್ರಿ ಅಂತಾರೆ. ಜ್ಞಾನ ಇಲ್ಲದೆ ಬಂದ ಭಕ್ತಿ ಅದು ಭಕ್ತಿ ಆಗೋದಿಲ್ಲ. ವೈರಾಗ್ಯ ಇಲ್ಲದೆ ಬಂದ ಭಕ್ತಿ ದೃಢವಾಗಿ ನಿಲ್ಲೋದಿಲ್ಲ. ಆದ್ದರಿಂದ ಭಯಂ ದ್ವಿತಿ, ಬರೇ ಭಕ್ತಿ ಸಾಕು ಅಂತ ಅದರಲ್ಲಿ ಅಭಿನಿವೇಶ ಮಾಡಬೇಡಿ. ಈ ರೀತಿ ಅನೇಕ ಅರ್ಥಗಳಿದೆ ಅದಕ್ಕೆ.
2 ಕರ್ಮಗಳಿದೆ, ನಿಷ್ಕಾಮ ಕರ್ಮ, ಸಕಾಮ ಕರ್ಮ. ಗೀತೆ ಹೇಳ್ತಕ್ಕಂಥದ್ದು ನಿಷ್ಕಾಮ ಕರ್ಮದಲ್ಲಿ ಅಭಿನಿವೇಶ ಮಾಡಬೇಕು. 2ನೇದ್ದು ಸಕಾಮ ಕರ್ಮ ಏನಿದೆ, ಭಯಂ ದ್ವಿತೀಯಾಭಿನಿವೇಶ ತಸ್ಯಾತ್. ಕಾಮ್ಯಕರ್ಮ ಮಾಡಿದರೆ ಅದರಿಂದ ಭಯ. ಯಾಕೆ? ಕಾಮ್ಯಕರ್ಮ ಮಾಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ದೇವತೆಗಳು ಅದರಿಂದ ಅನರ್ಥನೇ ಮಾಡ್ತಾರೆ. ನಿಷ್ಕಾಮ ಕರ್ಮ ಆಗಿದ್ದರೆ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ, ಅವರು ಕ್ಷಮಿಸ್ತಾರಂತೆ. ಇಷ್ಟು ನನಗೆ ಬೇಕೇ ಬೇಕು, ಇಷ್ಟು ಕೊಡು ಅಂತ ನಾವು ಕಾಮನೆ ಇಟ್ಟು ಕರ್ಮ ಮಾಡಲಿಕ್ಕೆ ಶುರು ಮಾಡಿದರೆ ಅದು ತಪ್ಪಾದರೆ ಕ್ಷಮಿಸ್ತಾರೆ, ಇದು ದಂಡಿಸ್ತಾರೆ. ಇಲ್ಲದೆ ಹೋದರೆ ಕ್ಷಮೆ. ಆದ್ದರಿಂದ ಭಯಂ ದ್ವಿತೀಯಾಭಿನಿವೇಶ ತಸ್ಯಾತ್. ಇನ್ನೊಂದು ಅರ್ಥನೂ ಇದೆ. ಮೊದಲಿಂದ ನಮ್ಮ ಮನೇಲಿ ಇದ್ದವರು ಯಾರು? ನಮ್ಮ ತಾಯಿ ಮೊದಲಿಂದ ಇರ್ತಾಳೆ. 2ನೇದ್ದಾಗಿ ಬಂದು ಸೇರಿಕೊಳ್ಳುವವಳು ಹೆಂಡತಿ. ಮೊದಲಿಂದ ಇದ್ದಂತಹ ತಾಯಿಯನ್ನು ಆಗ್ರಹ ಮಾಡದೆ, ಅದರಲ್ಲಿ ಅಭಿನಿವೇಶ ಹಿಡದೇನೆ, ಆಮೇಲೆ ದ್ವಿತೀಯ ಅಂದರೆ ಪತ್ನಿ, ಅವಳು 2ನೇದ್ದಾಗಿ ಬಂದು ಸೇರಿದವಳು, ಅವಳ ಮೇಲೆ ಅಭಿನಿವೇಶ ಮಾಡಿದರೆ ಭಯ ಜಾಸ್ತಿ. ಆದ್ದರಿಂದ ಹಾಗೆ ಮಾಡಬೇಡಿ. ಅದು ಅರ್ಥ ಹೇಳ್ತಾರೆ. ಹೀಗೆ ಅನೇಕ ಅರ್ಥಗರ್ಭಿತವಾದಂಥ ಒಂದು ಪಾದ ಅಷ್ಟೇ ಅದು. ಉತ್ಥಾನಪಾದ ಮೊದಲೊಂದು ಮದುವೆ ಮಾಡಿಕೊಂಡಿದ್ದ ಸುನೀತಿಯನ್ನು ಮದುವೆ ಮಾಡಿಕೊಂಡ. ಧ್ರುವ ಹುಟ್ಟಿದ. ಆದರೆ ಯಾಕೋ ಅವನಿಗೆ ಸುನೀತಿ ಬೇಡವಾಯಿತೋ ಏನೋ ಗೊತ್ತಿಲ್ಲ, ಇನ್ನೊಂದು ಮದುವೆ ಮಾಡಿಕೊಂಡ. ಅವಳು ಸುರುಚಿ. ನೀತಿ ಬಿಟ್ಟ ಸುರುಚಿ ಮೇಲೆ ಅಭಿನಿವೇಶ ಮಾಡಿದ. ನೀತಿ ಮೇಲೆ ಮಾಡಬೇಕು, ನೀತಿ ಬಿಟ್ಟು ರುಚಿ ಮೇಲೆ ಅಭಿನಿವೇಶ ಮಾಡಿದರೆ ಅದರಿಂದಲೇ ಅವನಿಗೆ ಭಯ. ಧ್ರುವ ಮನೆ ಬಿಟ್ಟು ಹೋಗಬೇಕಾಯ್ತು ಬಂತು. 2ನೇ ಹೆಂಡತಿ ಮೇಲೆ ಜಾಸ್ತಿ ಅಭಿನಿವೇಶ ಮಾಡಬೇಡ್ರಿ. ಹೀಗೆ ಅನೇಕ ಅರ್ಥಗಳು ಲೌಕಿಕವಾಗಿ ಆಧ್ಯಾತ್ಮಿಕವಾಗಿ ಹೇಳಲಿಕ್ಕೆ ಬರ್ತದೆ. ಭಾಗವತದ ಪದಗಳನ್ನೇ ಹಾಗೆ ವಿನ್ಯಾಸ ಮಾಡಿದ್ದಾರೆ ವ್ಯಾಸರು. ಇದು ಜಯಂತಯೋಪಾಖ್ಯಾನದಲ್ಲಿ ಬರ್ತಕ್ಕಂಥದ್ದು. ಇನ್ನೊಂದು ಪ್ರಧಾನವಾದಂಥ ಭಾಗ ಅಂತಂದರೆ ಉದ್ಧವನಿಗೆ ಶ್ರೀಕೃಷ್ಣ ಉಪದೇಶ ಮಾಡೋದು. ಅದರಲ್ಲೂ ಬಹಳ ಗಂಭೀರವಾದಂಥ ಶ್ಲೋಕ, ಕಠಿಣ ಶ್ಲೋಕಗಳು, ಅರ್ಥ ಆಗೋದಿಲ್ಲ. ಮಧ್ವಾಚಾರ್ಯರ ಸಹಾಯ ಇಲ್ಲದೇ ಇದ್ದರೆ, ಅವರ ಅನುಗ್ರಹ ಇಲ್ಲದೇ ಇದ್ದರೆ ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಪ್ರಮೇಯಗಳು ಅರ್ಥ ಆಗೋದಿಲ್ಲ, ಶ್ಲೋಕನೂ ಅರ್ಥ ಆಗೋದಿಲ್ಲ, ಪದಗಳು ಅರ್ಥ ಆಗೋದಿಲ್ಲ. ಒಂದು ಶ್ಲೋಕದಲ್ಲಿ ದೇಹೇ ಅಂತ ಬರ್ತದೆ. ದೇಹದಲ್ಲಿ ಅಂತ ಎಲ್ಲರೂ ಸಾಧಾರಣವಾಗಿ ಹೇಳ್ತಾರೆ. ದೇಹೇ ಅಂದರೆ ದಗ್ಧವಾಗ್ತದೆ, ಬಾಹ್ಯ ಅಂತಃಕರಣ ಮೋಕ್ಷಕ್ಕೆ ಹೋಗುವಾಗ ದಗ್ಧವಾಗ್ತದೆ, ಸುಟ್ಟು ಹೋಗ್ತದೆ ಅಂತ ಅರ್ಥ ದೇಹೇ ಅಂದರೆ. ಇದೆಲ್ಲ ಇಂಥ ಶಬ್ದಗಳು ಬಹಳ ಗಂಭೀರವಾಗಿ ಪ್ರಯೋಗ ಮಾಡಿದ್ದಾರೆ. ಒಂದು ವಿಚಾರ, ಕೃಷ್ಣ ಇಷ್ಟೆಲ್ಲ ಉಪದೇಶ ಮಾಡಿ ಆಮೇಲೆ ಯಾದವರನ್ನೆಲ್ಲ ತಮ್ಮ ಲೋಕಕ್ಕೆ ಕಳಿಸಬೇಕು ಅಂತ ಹೇಳಿ ತಾನೇ ಯಾದವರನ್ನ ಕರ್ಕೊಂಡು ಪ್ರಭಾಸಕ್ಕೆ ಹೋಗ್ತಾನೆ. ಆ ಪ್ರಭಾಸದಲ್ಲಿ ಅಲ್ಲಿ ಯಾಕೆ ಹೋದ ಅಂತಂದರೆ, ದ್ವಾರಕೆನೇ ಕ್ಷೇತ್ರ, ಯಾದವರೆಲ್ಲ ದೇಹ ಪರಿತ್ಯಾಗ ಮಾಡಿ ತಮ್ಮ ಲೋಕಕ್ಕೆ ಹೋಗಬೇಕು, ಅದಕ್ಕೋಸ್ಕರ ಪ್ರಭಾಸಕ್ಕೆ ಕರ್ಕೊಂಡು ಬಂದಂತೆ. ಎಂಥ ಪುಣ್ಯಕ್ಷೇತ್ರದಲ್ಲಿದ್ದವರಿಗೂ ಕೂಡ ಮರಣ ಆಗಬೇಕಾದ್ರೆ ತಮ್ಮನೆಯಲ್ಲಿ ಆಗಬಾರ್ದಂತೆ. ಸ್ವಗೃಹದಲ್ಲಿ ಮರಣ ಆದರೆ ಅದು ಅಷ್ಟು ಪುಣ್ಯದಾಯಕ ಅಲ್ಲ, ಬೇರೆ ಕಡೆ ಮರಣ ಆಗಬೇಕಂತ. ಅದಕ್ಕೆ ಎಲ್ಲರೂ ಆಸ್ಪತ್ರೆ ಹಿಡಿದ್ಬಿಟ್ಟಿದ್ದಾರೆ, ಅಲ್ಲಿ ಆಗಬೇಕು, ಪುಣ್ಯ ಬರ್ತದೆ ಅಂತ. ಅದರ್ಥ ಅಲ್ಲ. ಇನ್ನೊಂದು ಸ್ಥಳದಲ್ಲಿ ಆಗಬೇಕು, ಇನ್ನೊಂದು ಪವಿತ್ರವಾದ ಸ್ಥಳದಲ್ಲಿ ಆಗಬೇಕು ಅಂತ ತಾತ್ಪರ್ಯ. ಆದ್ದರಿಂದಲೇ ಯಾದವರನ್ನೆಲ್ಲ ದ್ವಾರಕೆಯಿಂದ ಪ್ರಭಾಸಕ್ಕೆ ಕರ್ಕೊಂಡು ಬರ್ತಾರೆ ಕೃಷ್ಣ. ಅಲ್ಲಿ ಪ್ರಭಾಸದಲ್ಲಿ ಯಾದವರಿಗೆ ಕಲಹ ಉಂಟಾಗ್ತದೆ. ಆ ಕಲಹ ಮಾಡಿಕೊಂಡು ಒಬ್ರಿಗೊಬ್ಬರು ಹೊಡೆದಾಡಿಕೊಂಡು ಅವರೆಲ್ಲ ಸಾಯ್ತಾರೆ. ಯಾಕೆ? ಅದು ಈ ಉದ್ಧವನನ್ನು ಉಳಿಸ್ತಾನೆ. ಉದ್ಧವನನ್ನೊಬ್ಬನನ್ನು ಬಿಟ್ಟು ಉಳಿದವ್ರನ್ನೆಲ್ಲ ಶ್ರೀಕೃಷ್ಣ ಕರ್ಕೊಂಡು ಹೋಗ್ತಾನೆ. ಯಾಕೆ? ಅವ್ರನ್ನೆಲ್ಲ ಯಾಕೆ ತಾನು ನಾಶಪಡಿಸಿದ? ಅವ್ರನ್ನ ಉಳಿಸ್ಬೋದಾಗಿತ್ತಲ್ಲ. ಅಂದರೆ ತಾನು ತ್ರಿಯುಗಹೂತಿ, 3 ಯುಗದಲ್ಲಿ ಅವತಾರ ಮಾಡೋದು, ಇನ್ನು ಕಲಿಯುಗ ಬರಬೇಕು, ತಾನಿರಬಾರದು ಅಂತ ಹೋದ. ಅಂದರೆ ಪ್ರತ್ಯಕ್ಷ ರೂಪದಿಂದ ಇರೋದಿಲ್ಲ, ವಿಭೂತಿ ರೂಪದಿಂದ ಇದ್ದೇ ಇರ್ತಾನೆ ಕಲಿಯುಗದಲ್ಲಿ. ಆಚಾರ್ಯ ಹೇಳ್ತಾರೆ, ಸತಾಮಪಿ ಕಲವು ಪ್ರಾಪ್ತೆ ವಿಕಾರೋ ಮನಸೋ ಭವೇತ್. ಯಾದವರೆಲ್ಲ ಸಜ್ಜನರು, ಆದರೆ ಕಲಿಯುಗ ಬಂದಾಗ ಎಂಥ ಸಜ್ಜನರು ಮನಸ್ಸು ಕೂಡ ಕೆಡುತ್ತದೆ, ಕೆಡುವ ಸಂಭವ ಉಂಟು. ಕಲಿಯುಗ ಅಂಥ ಸತಾಮಪಿ ಸಜ್ಜನರಾಗಿದ್ದರೂ ಕೂಡ ಕಾಲಪ್ರಭಾವದಿಂದ ಮನಸ್ಸಿನಲ್ಲಿ ವಿಕಾರ ಆಗೋದುಂಟು. ಆದ್ದರಿಂದ ಯಾದವರು ಸಜ್ಜನರೇ, ಆದರೂ ಕೂಡ ಯಾದವರಿಗೂ ಕೂಡ ಕಲಿಯುಗದಿಂದ ಮನಸ್ಸು ವಿಕಾರ ಆದೀತು. ಸ್ವಲ್ಪ ಪಾಪ ಬರ್ತದೆ, ಅದಾಗಬಾರ್ದು, ಪುಣ್ಯ ಬರಲಿ ಅಂತ ಹೇಳಿ ಅವರು ಕೃಷ್ಣ ಯಾದವ್ರನ್ನ ಕರ್ಕೊಂಡು ಹೋದಂತೆ. ಕಾಲನಿಮಿತ್ತಕವಾಗಿ ಅವರಿಗೆ ಪಾಪ ಅಂಟೋದು ಬೇಡ ಅಂತ ಕರ್ಕೊಂಡು ಹೋದ. ಮತ್ತು ಲೋಕರಕ್ಷಣೆ ಆಗಬೇಕಲ್ಲ ಅಂದರೆ ಮತ್ತೆ ಪರೀಕ್ಷಿತ ರಾಜ ಮೊದಲಾದವ್ರನ್ನ ಪುನಃ ಹುಟ್ಟಿಸಿ ಅವರಲ್ಲಿ ತಾನಿದ್ದು ಮತ್ತೆ ತಾನೇ ಸಂರಕ್ಷಣೆ ಮಾಡಿದ ವಿಭೂತಿ ರೂಪದಿಂದ ಅಂತಂದರೆ ಅದೇ ಅರ್ಥ. ಪರೀಕ್ಷಿತ ರಾಜ ಮೊದಲಾದವರಲ್ಲಿ ತಾನಿದ್ದು ಕಲಿ ಆವೇಶ ಆಗದೇ ಇದ್ದ ಹಾಗೆ ಮಾಡಿದ. ಆದರೂ ಪರೀಕ್ಷಿತ ರಾಜನ ಕಾಲದಲ್ಲಿ ಕಲಿ ಬಂದ, ಯುಗ ನಡಿಬೇಕು ಅಂತಿತ್ತು. ತನ್ನ ಜೊತೆಗೆ ಕರ್ಕೊಂಡು ಹೋದದ್ರಲ್ಲಿ ಇನ್ನೊಂದು ವಿಶೇಷ ಏನು ಅಂದರೆ, ಅಧಿಕವಾಗಿರ್ತಕ್ಕಂಥ ಪುರುಷಾರ್ಥ ಲಾಭ ಆಗ್ತದಂತೆ. ನಾನು ಹೋಗಿ ಇನ್ನೊಂದು 10 ದಿವಸ ಬಿಟ್ಟು ನೀವು ಬನ್ನಿ ಅಂತ ಹೇಳ್ಬೋದಾಗಿತ್ತು, ಅಥವಾ ಇನ್ನೊಂದು 10 ವರ್ಷ ಇದ್ದು ಬನ್ನಿ ಅಂತ ಹೇಳ್ಬೋದಾಗಿತ್ತು. ತನ್ನ ಜೊತೆಗೇ ಕರ್ಕೊಂಡು ಹೋದಂತೆ. ಯಾಕೆ ಅಂತಂದರೆ, ಸ್ವಾತ್ಮನಸ್ಸಹ ಯಾನೇನ ಪುರುಷಾರ್ಥ ಅಧಿಕೋ ಭವೇತ್. ಭಕ್ತರು ಪರಮಾತ್ಮನ ಜೊತೆಗೆ ಹೋದರೆ ಅವ್ರಿಗೆ ಹೆಚ್ಚು ಪುಣ್ಯ ಲಾಭ, ಹೆಚ್ಚು ಪುರುಷಾರ್ಥ ಲಾಭ. ಅದಕ್ಕೆ ಯಾರಾದರೂ ಸ್ವಾಮಿಗಳು ಅವರು ಇವರು ಯಾತ್ರೆ ಹೋಗೋದಾದರೆ ದೇವರ ದರ್ಶನಕ್ಕೆ ಅವ್ರ ಜೊತೆಗೆ ಬರ್ತಾರೆ. ಬೇಕಾದ ಸಲ ಹೋಗಿರ್ತಾರೆ ತಿರುಪತಿಗೆ, ನಿಮ್ಮ ಜೊತೆಗೆ ಬರ್ತೀವಿ ಅಂತ. ಯಾಕೆಂದರೆ ಪುಣ್ಯ ಜಾಸ್ತಿ ಅಂತ. ಯತಿಗಳ ಜೊತೆಗೆ ಹೋದರೆ ಪುಣ್ಯ ಜಾಸ್ತಿ.
ದೊಡ್ಡವರ ಜೊತೆಗೆ ಹೋದರೆ ಪುಣ್ಯ ಜಾಸ್ತಿ ಪರಮಾತ್ಮನ ದರ್ಶನಕ್ಕೆ ಹೋಗುವಾಗ. ಯಾಕೆಂದರೆ ಆ ಮಹಾತ್ಮರು ಬಂದಿದ್ದಾರೆ ಅಂತ ಭಗವಂತ ಬಹಳ ಸಂತೋಷಭರಿತನಾಗಿ ಬಹಿರ್ಮುಖನಾಗಿ ಬಂದಿರ್ತಾನೆ. ಅವಾಗ ನಾವು ಅಲ್ಲಿದ್ಬಿಟ್ಟು ನಮ್ಮೆಲ್ಲೂ ಒಳ್ಳೆ ದೃಷ್ಟಿ ಬಿದ್ದುಬಿಡ್ತದೆ. ಬರೇ ನಾವೇ ಹೋದ್ರೆ ನೋಡ್ತಾನೋ ಇಲ್ಲ. ಹಾಗೆ ಲೋಕದಲ್ಲಿ ಹೇಗಿದೆಯೋ ಹಾಗೆ ಪರಮಾತ್ಮ ಆ ರೀತಿ ಸಂಕಲ್ಪ ಮಾಡಿದ್ದಾನೆ. ತನ್ನ ಜೊತೆಗೆ ಬಂದವರಿಗೆ ವಿಶೇಷ ಪುರುಷಾರ್ಥ ಲಾಭ. ಯಾಕೆಂದರೆ ಭಗವಂತ ಆವಾಗ ಹೆಚ್ಚು ಅಭಿವ್ಯಕ್ತನಾಗಿ ವಿಶೇಷವಾದ ಕೃಪಾ ಕಟಾಕ್ಷದಿಂದ ಬರ್ತಾನಂತೆ. ಇದೆಲ್ಲ ಭಗವಂತನಿಗೆ ಅಭಿವ್ಯಕ್ತಿ ಆಗಲಿಕ್ಕೆ ಅಂದರೆ ಹೆಚ್ಚು ಪ್ರಸನ್ನತೆ ಬರಲಿಕ್ಕೆ ಕಾರಣ. ಮಂಗಳಾರತಿ ಮಾಡುವಾಗಲೂ ಅಷ್ಟೇ, ಸುಮ್ಮನೆ ದೇವರ ದರ್ಶನ ಮಾಡಿದ್ವಿ ಬಂದ್ವಿ ಅಂದರೆ ಸ್ವಾರಸ್ಯ ಇಲ್ಲ. ಹಿಂದಿನಿಂದ ಇತ್ತು, ಮಂತ್ರಾಲಯದಲ್ಲಿ ಆ ಪದ್ಧತಿ ಇತ್ತು, ತಿರುಪತಿಯಲ್ಲಿತ್ತು. ಈಗೆಲ್ಲ ಕಡೆ ಕಡಿಮೆ ಆಗ್ತಿದೆ, ಜನಸಂಖ್ಯೆ ಜಾಸ್ತಿ ಆದ್ದರಿಂದ. ದೇವಸ್ಥಾನಕ್ಕೆ ಹೋದರೆ ಯಾರೂ ಕೂಡ ಮಂಗಳಾರತಿ ಇಲ್ಲದೆ ಬರ್ತಾ ಇದ್ದಿಲ್ಲ. ಒಂದು 2 ರೂಪಾಯಿನಾದರೂ ಹಾಕಿ ಒಂದು ಚೀಟಿ ಹರಿಸಿ ಮಂಗಳಾರತಿ ಮಾಡಿಸೇ ಬರೋದು ಪದ್ಧತಿ ಇತ್ತು. ತೆಂಗಿನಕಾಯಿನಾದರೂ ತೊಗೊಂಡು ಹೋಗ್ತಿದ್ರು, ಇಲ್ಲೋ ಮಂಗಳಾರತಿ ಅಂತೂ ಮಾಡಿಸೇ ಬರೋದಿತ್ತು. ಆರತಿ ಚೀಟಿ ಅಂತ ಹರಿಸೋದು. ಯಾಕೆ ಅಂದರೆ ಮಂಗಳಾರತಿ ಮಾಡುವಾಗ ಭಗವಂತ ಬಹಳ ಪ್ರಸನ್ನನಾಗ್ತಾನೆ. ಅದಕ್ಕೆ ಮಂಗಳಾರತಿಗೆ ಹೆಸರೇನು ಅಂದರೆ ನೀರಾಜನ ಅಂತ ಹೆಸರು. ನೀರಾಜನ ನಿತರಾಂ ರಂಜಯತಿ. ಆ ಮಂಗಳಾರತಿ ಪರಮಾತ್ಮನನ್ನು ಬಹಳ ಸಂತೋಷಪಡಿಸ್ತದಂತೆ. ಆವಾಗ ನಾವು ಭಗವಂತನನ್ನು ನೋಡಬೇಕು. ಅದಕ್ಕೆ ನಿತರಾಂ ರಂಜಯತಿ ಇತಿ ನೀರಾಜನಂ. ಈಗ ಆ ನೀರಾಜನ ಅನ್ನೋ ಶಬ್ದ ಹೋಗಿ ಅಪಭ್ರಷ್ಟ ಆಗಿ ಅದೇ ನೀಲಾಂಜನ ಆಗಿರೋದು. ನೀಲಾಂಜನ ಅಂತ ಹಚ್ಚಿಟ್ಟಿರ್ತಾರೆ ನೋಡ್ರಿ, ಅದು ನೀಲಾಂಜನ ಅಂದರೆ ನೀಲ ಅಂದರೆ ಕಪ್ಪು, ಅಂಜನ ಅಂದರೆ ಕಾಡಿಗೆ. ಏನು ಸಂಬಂಧ ಅದಕ್ಕೂ ಇದು? ನೀರಾಜನ ಶಬ್ದ. ಮಂಗಳ ಮಹಾ ನೀರಾಜನಂ ಸಮರ್ಪಯಾಮಿ ಅಂತಾರೆ. ಆವಾಗ ದೇವರನ್ನು ನೋಡಬೇಕು. ಅದರಿಂದ ದೊಡ್ಡವರು ಬಂದು ಕೂಡಲೇ ಒಂದು ಮಂಗಳಾರತಿ ಮಾಡ್ತಾರೆ ಅಥವಾ ಮಾಡಿಸ್ತಾರೆ. ಆಗ ನಾವು ಭಗವಂತನನ್ನು ನೋಡಿದರೆ ಅವನು ಪ್ರಸನ್ನನಾಗಿ ಇರ್ತಾನೆ. ಪ್ರಸನ್ನರಾಗಿದ್ದಾಗ ನಾವು ದರ್ಶನಕ್ಕೆ ಹೋಗಬೇಕು. ಅದೇ ಪ್ರಕಾರ ದೊಡ್ಡವರು ಹೋದಾಗ ಭಗವಂತ ಬಹಳ ಪ್ರಸನ್ನನಾಗಿ ಬಹಿರ್ಮುಖನಾಗಿರ್ತಾನೆ. ಆ ಹೊತ್ತಿಗೆ ಅವ್ರ ಜೊತೆಗೆ ಹೋದವರಿಗೆಲ್ಲ ವಿಶೇಷ ಅನುಗ್ರಹ ಆಗ್ತದೆ ಅಂತ ಅದಕ್ಕೆ ಇದನ್ನು ತೋರಿಸಲಿಕ್ಕೆ ಶ್ರೀಕೃಷ್ಣ ಇದು ಕೂಡ ಒಂದು ಕಾರಣ. ಕಲಿಯುಗದಲ್ಲಿದ್ದರೆ ಅವರಿಗೆ ಪಾಪನೂ ಬರ್ತದೆ, ಅನುಗ್ರಹನೂ ಆಗಲಿ ಅಂತ ಹೇಳಿ ಸಂಜಹ್ರೆ ಸ್ವಕುಲಂ ವಿಭು. ಉದ್ಧವನಿಗೆ ಮಾಡಿದ ಉಪದೇಶದಲ್ಲಿ ಕೆಲವು ಶ್ಲೋಕಗಳು ಬಹಳ ಗಂಭೀರವಾಗಿದೆ. ವಿದ್ಯಾವಿದ್ಯೆ ಮಮತನು ವಿದ್ಧಿ ಉದ್ಧವ. ಹೇ ಉದ್ಧವ, ನನಗೆ ಎರಡು ದೇಹ ಇದೆ. ಒಂದು ವಿದ್ಯಾ, ಇನ್ನೊಂದು ಅವಿದ್ಯಾ. ಇವೆರಡು ನನ್ನ ದೇಹ. ವಿದ್ಯೆಯಿಂದ ಮೋಕ್ಷ, ಅವಿದ್ಯೆಯಿಂದ ಬಂಧನ. ಪರಮಾತ್ಮನ ಶರೀರ ಒಂದು ವಿದ್ಯಾ, ಇನ್ನೊಂದು ಅವಿದ್ಯಾ. ನಾವು ತಿಳ್ಕೊಂಡಿದ್ದೀವಿ ಸಚ್ಚಿದಾನಂದ ವಿಗ್ರಹ, ಜ್ಞಾನಾನಂದ ದೇಹ ಅಷ್ಟೇ, ಜ್ಞಾನಮಯ ದೇಹ. ಇಲ್ಲಿ ನೋಡುವಾಗ ವಿದ್ಯಾ ಅವಿದ್ಯೆ ಮಮ ತನು. ತನು ಅಂದರೆ ಶರೀರ. ನನಗೆ 2 ಶರೀರ, ಒಂದು ವಿದ್ಯಾ ಶರೀರ, ಒಂದು ಅವಿದ್ಯಾ ಶರೀರ ಅಂತ ಹೇಳಿದಾಗ ಕಾಣಿಸ್ತದೆ. ಒಂದೇ ಗೋವಿಂದ ಮಾನಂದ ಜ್ಞಾನ ದೇಹಂ ಪತಿಂ ಶ್ರಿಯ. ಇನ್ನು ಅಜ್ಞಾನ ದೇಹಂ ಪತಿಂ ಶ್ರಿಯ ಅಂತ ಎಲ್ಲಾದರೂ ಉಂಟು? ಆದರೆ ಭಾಗವತದಲ್ಲಿ ಹಾಗೆ ಕಾಣಿಸ್ತದೆ. ಅದಕ್ಕೆ ಮಧ್ವಾಚಾರ್ಯ ವ್ಯಾಖ್ಯಾನ ಮಾಡ್ತಾರೆ, ವಿದ್ಯಾ ಅವಿದ್ಯಾ ಅಂತಂದರೆ ಅದಕ್ಕೆ ಅರ್ಥನೇ ಬೇರೆ. ವಿದ್ಯಾ ಅಂದರೆ ಶ್ರೀದೇವಿ, ವಿದ್ಯೆಗೆ ಅಭಿಮಾನಿಯಾದ ಶ್ರೀದೇವಿ. ಅವಿದ್ಯಾ ಅಂತಂದರೆ ಜನರಿಗೆ, ಜೀವರಿಗೆ ಅವಿದ್ಯೆಯನ್ನು ಕೊಡ್ತಕ್ಕಂಥ ಅವಿದ್ಯಾಭಿಮಾನಿಯಾದ, ಅವಿದ್ಯೆಯನ್ನು ಪರಿಹಾರ ಮಾಡ್ತಕ್ಕಂಥ ದುರ್ಗಾದೇವಿ ಅಂತ ಅರ್ಥ. ವಿದ್ಯಾ ಅಂದರೆ ಶ್ರೀದೇವಿ, ಅವಿದ್ಯಾ ಅಂದರೆ ದುರ್ಗಾದೇವಿ. ಅವಿದ್ಯೆಯನ್ನು ಪರಿಹಾರ ಮಾಡುವವಳು. ಯಾಕೆಂದರೆ ಅವಿದ್ಯೆ ಅವಳ ನಿಯಂತ್ರಣದಲ್ಲಿದೆ. ಗಣಪತಿ ವಿಘ್ನೇಶ್ವರ ಅಂತ ಹೆಸರು. ವಿಘ್ನ ಅನ್ನೋದು ಅವನ ನಿಯಂತ್ರಣದಲ್ಲಿದೆ. ಬೇಕಾದವರಿಗೆ ಪರಿಹಾರ ಮಾಡ್ತಾನೆ, ಬೇಡದಿದ್ದವರಿಗೆ ಕೊಡ್ತಾನೆ, ಎರಡೂ ಮಾಡ್ತಾನೆ. ದುರ್ಗಾದೇವಿ ಹಾಗೆ ಮಾಡ್ತಾನೆ. ತನಗೆ ಯಾರು ಬೇಡ ಅಥವಾ ಪರಮಾತ್ಮನಿಗೆ ಯಾರು ಬೇಡವಾದವರು ಇರ್ತಾರೆ, ದ್ವೇಷಗಳು, ಅವರಿಗೆಲ್ಲ ಅವಿದ್ಯೆಯನ್ನೇ ಕೊಡ್ತಾಳೆ. ಇನ್ನು ತನಗೆ ಬೇಕಾದವರಿಗೆ ಅವಿದ್ಯೆ ಪರಿಹಾರ ಮಾಡ್ತಾಳೆ. ಆದ್ದರಿಂದ ದುರ್ಗಾದೇವಿಯ ಬೀಜಾಕ್ಷರ ಏನು? ಹ್ರೀ ಅಂತ ದುರ್ಗಾದೇವಿಯ ಬೀಜಾಕ್ಷರ. ಶ್ರೀಂ ಕ್ಲೀಂ ಹ್ರೀಂ ಅಂತ. ಹ್ರೀ ಅಂತನ್ನೋದು ದುರ್ಗಾದೇವಿಯ ಬೀಜಾಕ್ಷರ. ಹರತಿ ಇತಿ ಹ್ರೀಹಿ. ಅವಿದ್ಯೆಗೆ ಅಭಿಮಾನಿ ಆದ್ದರಿಂದ, ಸಜ್ಜನರ ಅವಿದ್ಯೆಯನ್ನು ಹರತಿ ಪರಿಹಾರ ಮಾಡೋದ್ರಿಂದ ಆ ದುರ್ಗಾದೇವಿಗೆ ಹ್ರೀ ಅಂತ ಹೆಸರು. ಅವಿದ್ಯೆಯನ್ನು ಪರಿಹಾರ ಮಾಡುವವಳು. ಯಾಕೆ? ಅವಿದ್ಯೆ ಅವಳ ಅಧೀನ. ಹೀಗೆ ದುರ್ಗಾದೇವಿ ಮತ್ತು ಶ್ರೀದೇವಿ ಇಬ್ಬರು ನನಗೆ ಶರೀರ ಅಂತಂದರೆ ನನ್ನ ಪ್ರತಿಮಾಸ್ಥಾನೀಯರು. ಪ್ರತಿಮೆಯಲ್ಲಿ ಹೇಗೆ ನಾನು ಸನ್ನಿಧಾನ ಇಟ್ಟಿರ್ತೇನೆ, ಅದಕ್ಕೆಲ್ಲರೂ ಹೋಗಿ ಪ್ರತಿಮೆಗೆ ಪೂಜೆ ಮಾಡ್ತಾರೆ. ಯಾಕೆ? ಪ್ರತಿಮೆಯಲ್ಲಿ ಸನ್ನಿಧಾನ ಜಾಸ್ತಿ. ಅದರಂತೆ ಶ್ರೀದೇವಿಯಲ್ಲಿ ಮತ್ತು ದುರ್ಗಾದೇವಿಯಲ್ಲಿ ನಾನು ವಿಶೇಷ ಸನ್ನಿಧಾನ ಇಟ್ಟಿದ್ದೇನೆ. ಅದರಿಂದ ಮೋಕ್ಷಕ್ಕೆ ಹೋಗ್ತಾರೆ, ಕೆಲವರು ತಮಸ್ಸಿಗೆ ಬೀಳ್ತಾರೆ. ಮೋಕ್ಷಕ್ಕೆ ಹೋಗುವವರಿಗೆಲ್ಲ ಸಾಧನೆ ಮಾಡಿಸುವವಳು ಶ್ರೀದೇವಿ, ಅಂದರೆ ವಿದ್ಯೆಯನ್ನು ಕೊಡ್ತಾಳೆ. ಶ್ರೀದೇವಿ ವಿದ್ಯೆಯನ್ನು ಕೊಡ್ತಾಳೆ. ದುರ್ಗಾದೇವಿ ಅವಿದ್ಯೆಯನ್ನು ಪರಿಹಾರ ಮಾಡ್ತಾಳೆ. ದುರ್ಜನರಿಗೆ ಅವಿದ್ಯೆ ಕೊಡ್ತಾಳೆ. ಅದು ಪ್ರತಿಮೆ ಇದ್ದ ಹಾಗೆ ನನಗೆ. ಶ್ರೀದೇವಿಯರು ನನ್ನ ಪ್ರತಿಮೆ ಇದ್ದಂತೆ ಅಂದರೆ ಅವರಲ್ಲಿ ನಾನು ವಿಶೇಷ ಸನ್ನಿಧಾನ ಇಟ್ಟು ಅವಿದ್ಯಾ ಮತ್ತು ವಿದ್ಯೆಗಳ ಮೂಲಕ ಬಂಧನ ಮೋಕ್ಷವನ್ನು ಉಂಟು ಮಾಡ್ತಕ್ಕವನು ಅಂತ ಅದರ ಅಭಿಪ್ರಾಯ. ಆಚಾರ್ಯರು ಹಾಗೆ ಹೇಳ್ತಾರೆ. ಪ್ರತಿಮೆ ಇದ್ದ ಹಾಗೆ ಅಂತ ಅರ್ಥ.
ದ್ವಾಸುಪರ್ಣ ಶ್ರುತಿಯನ್ನೇ ತಗೊಂಡು ಶ್ರೀಕೃಷ್ಣ ಉದ್ಧವನಿಗೆ ಅದನ್ನು ವ್ಯಾಖ್ಯಾನ ಮಾಡಿ ತಿಳಿಸ್ತಾನೆ. ಒಂದು ಮರದಲ್ಲಿ 2 ಪಕ್ಷಿಗಳಿದ್ದಾವೆ. ಒಂದು ಪಕ್ಷಿ ಫಲವನ್ನು ತಿಂತದೆ, ಹಣ್ಣನ್ನು ತಿಂತದೆ. ಇನ್ನೊಂದು ಪಕ್ಷಿ ಹಣ್ಣು ತಿನ್ನೋದಿಲ್ಲ. ತಿನ್ನದೇ ಇದ್ದ ಹಕ್ಕಿ ಅಂದರೆ ಪರಮಾತ್ಮ, ಹಣ್ಣು ತಿನ್ನುವ ಹಕ್ಕಿ ಅಂದರೆ ಜೀವಾತ್ಮ. ಇದು ಆ ಶ್ಲೋಕದ ಅರ್ಥ. ಶ್ರುತಿಯಲ್ಲೂ ಹಾಗೆ ಇದೆ. ಆದರೆ ಪರಮಾತ್ಮ ಹಣ್ಣು ತಿನ್ನೋದಿಲ್ಲ ಅಂದರೆ ಅರ್ಥ ಏನು? ಅವನು ತಿಂದಿರ್ತಾನೆ ನಮಗೆ ತಿನ್ಲಿಕ್ಕೆ ಬರೋದು. ಅವನು ತಿನ್ನಲಿಲ್ಲ ಅಂದರೆ ನಮಗಿಲ್ಲ ಅಂತ ಆಗ್ತದೆ. ಯಾಕೆಂದರೆ ಆನೆ ಇದ್ದ ಹಾಗೆ ಅಂತಾರೆ ಪರಮಾತ್ಮನನ್ನು. ಆನೆ ಏನು ಮಾಡ್ತದೆ, ಮೊದಲು ಸೊಂಡಿಲಿನಿಂದ ನೀರು ಕುಡಿದು ಆಮೇಲೆ ಆ ಸೊಂಡಿಲಿನಲ್ಲಿರೋ ನೀರನ್ನು ಮತ್ತೆ ಬಾಯಿಗೆ ಹಾಕುತ್ತದೆ. ಆನೆ ನೀರು ಕುಡಿಯೋ ಕ್ರಮ ಹಾಗೆ 2 ಸಲ ಕುಡಿತದೆ ಅಂತ ನೀರು. ಒಂದು ಸಲ ಸೊಂಡಿಲಿನಿಂದ ಕುಡಿತದೆ, ಆ ಸೊಂಡಿಲ್ ನೀರನ್ನು ಎತ್ತುಕೊಂಡು ಮತ್ತೆ ಬಾಯಿಗೆ ಹಾಕ್ತದೆ. ದ್ವೀಪ ಅಂತಾರೆ. ಹಾಗೆ ಪರಮಾತ್ಮ ಮೊದಲು ತಾನು ಸ್ವೀಕಾರ ಮಾಡ್ತಾನೆ, ಆಮೇಲೆ ನಮಗೆ ಕೊಡ್ತಾನೆ. ಅದರ ಸಾರಭಾಗವನ್ನು ನಮಗೆ ಕೊಡ್ತಾನೆ. ಅವನು ತಿನ್ನೋದೇ ಇಲ್ಲ, ಫಲ ತಿನ್ನೋದೇ ಇಲ್ಲ ಅಂತ ಹೇಳಿಬಿಟ್ರೆ ನಮಗೆ ಸಿಗೋದು ಹೇಗೆ? ಈ ಪ್ರಶ್ನೆ ಹಾಕ್ಕೊಂಡು ಶ್ರೀಮದಾಚಾರ್ಯ ಹೇಳ್ತಾರೆ, ಅಲ್ಲಿ ಫಲ ತಿನ್ನೋದಿಲ್ಲ ಅಂತ ಅರ್ಥ ಮಾಡಬಾರ್ದು. ಫಲ ತಿಂದೇ ತಿಂತಾನೆ, ಅವನೇ ಉಣ್ಣೋದು. ನಮಗೆ ಊಟ ಮಾಡುವ ಶಕ್ತಿನೂ ಇಲ್ಲ, ಅವನೇ ಊಟ ಮಾಡೋದು. ಇಂದ್ರಿಯಗಳಲ್ಲಿ ನಿಂತುಕೊಂಡು ಭೋಗಿಸುವವನು ಅವನೇ. ಅನಂತರ ನಮಗೆ ಕೊಡ್ತಾನೆ. ಅದರ ಸಾರಭಾಗ ತಾನು ತಗೊಂಡು ನಮಗೆ ಯೋಗ್ಯವಾದ ಭಾಗ ನಮಗೆ ಕೊಡ್ತಾನೆ. ಮತ್ತು ಇಲ್ಲಿ ಉಣ್ಣೋದಿಲ್ಲ ಅಂದರೆ ಅರ್ಥ ಏನು ಅಂದರೆ, ಉಣ್ತಾನೆ, ಅದರ ದುಃಖ ಅವನಿಗಿಲ್ಲ. ನಾವು ಉಣ್ತೇವೆ, ಹೊಟ್ಟೆ ಭಾರ ಅಂತ ಹೇಳಿ ಕೆಲಸ ಮಾಡಲಿಕ್ಕಾಗದೆ ದುಃಖ ಪಡ್ತೀವಿ. ತಿಂದು ದುಃಖ ಪಡೋರು ನಾವು. ಅವನು ಎಷ್ಟು ತಿಂದರೂ ಎಷ್ಟು ನೈವೇದ್ಯ ಮಾಡಿದರೂ ಅವನಿಗೆ ದುಃಖ ಇಲ್ಲ, ತಿಂತಾನೆ. ಆದರೆ ಅದರಿಂದ ವೇದನೆ ಇಲ್ಲ. ಮನುಷ್ಯರ ಹಣೆ ಬರ ನೋಡಿ, ತಿಂದಿದ್ರೂ ವೇದನೆ, ತಿಂದರೂ ವೇದನೆ, ತಿಂದರೂ ದುಃಖ ಪಡ್ತಾರೆ. ಅವನು ತಿನ್ನದೇನೆ ತಿಂತಾನೆ, ಆದರೆ ದುಃಖ ಪಡೋದಿಲ್ಲ. ಹೀಗೆ ತಿಳ್ಕೊಳ್ಬೇಕು. ಮತ್ತು ತಿನ್ನೋದಿಲ್ಲ ಅನ್ನೋದಕ್ಕೆ ಇನ್ನೊಂದು ಅರ್ಥ ಮಾಡಿದ್ದಾರೆ. ಏನು ಅಂದರೆ, ತಿಂತಾನೆ ಅಂದ್ರೇನು, ಸುಖವನ್ನು ಅನುಭವಿಸ್ತಾನೆ. ತಿನ್ನೋದಿಲ್ಲ ಅಂತ ಹೇಳಿದ ಉದ್ದೇಶ, ಅಕಸ್ಮಾತ್ ಅವನಿಗೇನೋ ನೈವೇದ್ಯ ಮಾಡದೇ ಇದ್ದರೆ ಅವನು ಸ್ವರೂಪಾನಂದವನ್ನೇ ಅನುಭವಿಸ್ತಾನೆ. ಇನ್ನೊಬ್ರು ನಮ್ಮನ್ನು ಊಟಕ್ಕೆ ಕರೀತಿದ್ರೆ ನಮ್ಮನೆ ಅನ್ನನೇ ನಾವು ಊಟ ಮಾಡ್ತೀವಿ ಅಷ್ಟೇ. ಕರೆದ್ರೆ ಊಟಕ್ಕೆ ಹೋಗಿರ್ತೀವಿ, ಇಲ್ಲದಿದ್ರೆ ನಮ್ಮನೆ ಅನ್ನ ನಮಗಿದ್ದದ್ದೇ. ಹಾಗೆ ಭಗವಂತನಿಗೆ ನಾವು ಸಮರ್ಪಣೆ ಮಾಡಿದರೆ ಉಣ್ತಾನೆ, ಇಲ್ಲ ಅವನದೇ ಸ್ವರೂಪಾನಂದ ಇದೆ ಅದನ್ನೇ ಉಣ್ತಾನಂತ ಅವನಷ್ಟೇ. ನಮ್ಮನ್ನೇ ಕಾಯ್ಕೊಂಡು ಕೂತಿಲ್ಲ, ಊಟಕ್ಕೆ ಯಾರು ಕರೀತಾರೆ ಅಂತ. ಹಾಗಿಲ್ಲ ಅವನು. ಯಾರು ಇಲ್ಲ ಅಂದರೆ ತನ್ನನ್ನು ತಾನು ತಿಂತಾನೆ. ಇದೊಂದು ಅರ್ಥ ಮಾಡಿದ್ದಾರೆ. ಇನ್ನೊಂದು ಅರ್ಥ, ತಿನ್ನೋದಿಲ್ಲ ಅಂದರೆ ಅಭಿಪ್ರಾಯ ಏನು? ಅದು ದಾಸರ ಹಾಡಿನಲ್ಲೂ ಬರ್ತದೆ. ಹಣ್ಣು ತಿಂದ ಹಕ್ಕಿ ಬಲವಾಗೈತೆ, ಅಲ್ಲ ಬಡವಾಗೈತೆ, ತಿನ್ನದ ಹಕ್ಕಿ ಬಲವಾಗೈತೆ ಅಂತ. ಅಂದರೆ ಅದೊಂದು ಅರ್ಥ ಬರೆದಿದ್ದಾರೆ ಆಚಾರ್ಯ. ಅವನು ಹಣ್ಣು ತಿನ್ನದೇ ಇದ್ದರೂ ಕೂಡ ತಿಂತಾನೆ, ತಿನ್ನದೇ ಶಾಸ್ತ್ರಸಿದ್ಧ. ಆದರೆ ಒಂದು ವೇಳೆ ತಿನ್ನೋದಿಲ್ಲ ಅಂತ ಇಲ್ಲಿ ವೇದದಲ್ಲಿ ಹೇಳಿದ ಉದ್ದೇಶ ಏನು ಅಂದರೆ, ತಿನ್ನದೇ ಇದ್ದರೂ ಕೂಡ ಅವನಿಗೆ ದೌರ್ಬಲ್ಯ ಇಲ್ಲ, ಅದು ಅದರ ಅಭಿಪ್ರಾಯ. ತಿನ್ನೋದಿಲ್ಲ ಅಂದರೆ ದೌರ್ಬಲ್ಯ ಇಲ್ಲ, ತಿನ್ನದೇ ಇದ್ದರೆ ದೌರ್ಬಲ್ಯ ಇಲ್ಲ. ಆದ್ದರಿಂದ ತಿಂತಾನೆ ಅಂದರೆ ಬಲಕ್ಕೋಸ್ಕರ ತಿಂತಾನೆ ಅಂತ ಅರ್ಥ ಮಾಡ್ಕೋಬೇಡಿ. ಜೀವರಿಗೆ ಕೊಡೋದಕ್ಕೋಸ್ಕರ ತಿಂತಾನೆ ಅಷ್ಟೆ. ಜೀವರಿಗೆ ಕೊಡೋದಕ್ಕೋಸ್ಕರ ತಿಂತಾನೆ. ಇನ್ನೊಂದರ್ಥ, ಜೀವ ಅಸಾರವನ್ನು ಸಾರ ಅಂತ ತಿಳ್ಕೊಂಡು ತಿಂತಾನೆ, ಅವನು ಸಾರಭಾಗ ಮಾತ್ರ ತಿಂತಾನೆ ಅಷ್ಟೇ. ಇಷ್ಟೇ ವ್ಯತ್ಯಾಸ. ಈಗ 4 ಅರ್ಥ ಬರೆದಿದ್ದಾರೆ ಆಚಾರ್ಯರು. ಒಂದು, ದುಃಖ ಅನುಭವಿಸೋದಿಲ್ಲ ಅಂತ ಒಂದು ಅರ್ಥ. ಬೇರೆಯವ್ರದ್ದು ಇಲ್ಲದೇ ಇದ್ದರೂ ತನ್ನ ಅನ್ನವನ್ನು, ತನ್ನ ಸ್ವರೂಪಾನಂದವನ್ನೇ ತಾನು ಅನುಭವಿಸ್ತಾನೆ ಅಂತ ಇನ್ನೊಂದು ಅರ್ಥ. ತಿನ್ನದೇ ಇದ್ದರೂ ಕೂಡ ಅವನಿಗೆ ದೌರ್ಬಲ್ಯ ಇಲ್ಲ ಅಂತ ಅದೊಂದು ಅರ್ಥ. ಇನ್ನೊಂದು ಅರ್ಥ, ಸಾರವನ್ನು ಸಾರ ಅಂತ ತಿಳ್ಕೊಂಡು ಅದನ್ನು ಮಾತ್ರ ತಿಂತಾನೆ, ಜೀವ ತಿಂದಂತೆ ತಿನ್ನೋದಿಲ್ಲ. ಜೀವ ತಿನ್ನೋದೇನು ಅಂದರೆ ಅಸಾರವಾದದ್ದನ್ನೇ ಸಾರ ಅಂತ ತಿಳ್ಕೊತಾನೆ. ಇನ್ನೊಂದು, ಉದ್ಧವನಿಗೆ ಮಾಡುವ ಉಪದೇಶ, ಶಾಸ್ತ್ರ ಓದುವಾಗ ಯಾವ ದೃಷ್ಟಿಯಿಂದ ಓದಬೇಕು? ಶಾಸ್ತ್ರಾಧ್ಯಯನ, ವೇದಾಧ್ಯಯನ ಮಾಡುವಾಗ ಯಾವ ದೃಷ್ಟಿಯಿಂದ ಮಾಡಬೇಕು? ನಾನು ವೇದ ಪಂಡಿತ ಅಂತ ಅನಿಸ್ಕೋಬೇಕು ಅಂತ ಮಾಡಬಾರ್ದು. ನಾನು ಶಾಸ್ತ್ರಜ್ಞಾನಿ ಅಂತ ಅನಿಸ್ಕೊಳ್ಬೇಕು ಅಂತ ಮಾಡಬಾರ್ದು. ಏನೇ ಅಧ್ಯಯನ ಮಾಡುವಾಗ ಭಗವಂತನ ಪ್ರೀತಿ ಆಗಲಿ ಅಂತ ಮಾಡಬೇಕೇ ಹೊರತು, ನನಗೂ ಒಂದು ಬಿರುದು ಬರಲಿ ಈ ರೀತಿ ಅಧ್ಯಯನ ಮಾಡುವ ಕ್ರಮ ಮಾಡಿದರೆ ಅದು ಏನೂ ಫಲ ಕೊಡೋದಿಲ್ಲ. ಶಬ್ದ ಬ್ರಹ್ಮದಲ್ಲಿ ಮಾತ್ರ ನಿಷ್ಣಾತ ಅಂದರೆ ಇಡೀ ವೇದ ಬಾಯ್ಪಾಠ. ಭಗವಂತನ ಬಗ್ಗೆ ಏನೂ ತತ್ವದಲ್ಲಿ ಆಸಕ್ತಿ ಇಲ್ಲ. ಸುಮ್ಮನೆ ವೇದ ಕಲಿಬೇಕು, ವೇದ ಹೇಳಬೇಕು, ಅಷ್ಟರಲ್ಲೇ ಆಸಕ್ತಿ ಹೊರತು ಭಗವಂತನ ಧ್ಯಾನ ಭಕ್ತಿ ಅದು ಇಲ್ಲದೆ ಹೋದರೆ ಇಂಥ ಶಬ್ದ ಬ್ರಹ್ಮ ನಿಷ್ಣಾತನಾದವನು ಎಂದೂ ಮೋಕ್ಷಕ್ಕೆ ಹೋಗೋದಿಲ್ಲ. ಆದ್ದರಿಂದ ಇಷ್ಟಾದರೂ ತಿಳ್ಕೊಳ್ಬೇಕು ಅಂತಾರೆ, ಪೂರ್ತಿ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಸಮನ್ವಯಾಧ್ಯಾಯ ಅಂತ ಅಧ್ಯಾಯದಂತೆ ಸಕಲ ವೇದಗಳು ಕೂಡ ಪರಮಾತ್ಮನ ಗುಣವನ್ನು ಹೇಳ್ತದೆ. ಇಷ್ಟಾದರೂ ತಿಳ್ಕೊಂಡು ಭಗವಂತನಲ್ಲಿ ಮನಸ್ಸಿಟ್ಟು ಇದನ್ನೆಲ್ಲ ಅಧ್ಯಯನ ಮಾಡಬೇಕು. ಇಲ್ಲದೇ ಇದ್ದರೆ ಗಾಮ್ ದುಗ್ಧ ದೋಹಾಂ ಅನೇಕ ದೃಷ್ಟಾಂತ ಕೊಟ್ಟು ಹೇಳ್ತಾನೆ. ಭಗವಂತನ ಬಗ್ಗೆ ನಿಷ್ಠೆ ಇಲ್ಲದೇ ಇದ್ದವನು ವೇದ ಓದಿದರೆ ಅವನು ಓದಿದ್ದು ಹೇಗಾಗ್ತದೆ? ಗಾಮ್ ದುಗ್ಧ ದೋಹಾಂ, ಹಾಲು ಕೊಡೋದೆಲ್ಲ ನಿಲ್ಲಿಸ್ತು ಒಂದು ಹಸು.
ಬಡಕಲಾಯಿತು, ಹಾಲು ಕೊಡೋದಷ್ಟು ಕೊಟ್ಟಾಯಿತು, ಜೀವನದಲ್ಲಿ ಎಷ್ಟು ಕೊಡಬೇಕು ಅಷ್ಟು ಕೊಟ್ಟಾಯಿತು, ಇನ್ನು ಹಾಲು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಕರು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಹಸು ರಕ್ಷಣೆ ಮಾಡಿದರೆ ಏನು ದುಃಖ ಆಗ್ತದೆ, ಆ ದುಃಖ ಬರ್ತದೆ. ಗಾಂ ದುಗ್ಧ ದೋಹಾಂ, ಹಾಲು ಕೊಡದೇ ಇರತಕ್ಕಂಥ ಹಸುವನ್ನು ರಕ್ಷಣೆ ಮಾಡಿದಾಗ ಬರುವ ದುಃಖ ಅವನಿಗೆ ಆಗ್ತದೆ. ಅಸತಿ ಇಂಚ ಭಾರ್ಯಾಂ, ಹೆಂಡತಿ ಕೆಟ್ಟೋಗಿದ್ದಾಳೆ, ಸರಿ ಇಲ್ಲ, ಅಂಥವಳ ಜೊತೆಗೆ 100 ವರ್ಷ ಬಾಳಬೇಕು ಅಂತಾರಲ್ಲ, ಹಾಗೆ ಎಷ್ಟೋ ವರ್ಷ ಬಾಳಬೇಕು, ಹೆಂಡತಿ ಸರಿ ಇಲ್ಲ, ಆವಾಗ ಅವಳನ್ನು ರಕ್ಷಣೆ ಮಾಡಿಕೊಂಡು ಮನೆಯಲ್ಲಿರೋದು ಎಷ್ಟು ಕಷ್ಟ. ಅವಳನ್ನು ಮನೆಯಲ್ಲಿ ಇಟ್ಕೊಂಡು ದಿನ ಬೆಳಿಗಾದ್ರೂ ಮುಖ ನೋಡಬೇಕು. ಆದರೆ ಕೆಟ್ಟೋಗಿದ್ದಾಳೆ, ಸರಿ ಇಲ್ಲ, ದೇಹ ಇದೆ, ಪರಾಧೀನ ಆಗಿಬಿಟ್ಟಿದೆ, ಏಳಲಿಕ್ಕಾಗೋದಿಲ್ಲ, ಮಲಗಲಿಕ್ಕಾಗೋದಿಲ್ಲ, ಕೂಡಿಸ್ಬೇಕು, ಏಳಿಸ್ಬೇಕು, ನಡಿಲಿ ಒಂದು ಹೆಜ್ಜೆ ಇಡಲಿಕ್ಕಾಗೋದಿಲ್ಲ. ಅಂಥ ದೇಹ ಇದ್ದಾಗ ಈ ದೇಹ ಹೋದರೂ ಸಾಕು ಅಂತ ಅನಿಸಿರ್ತದೆ. ಅಷ್ಟು ಪರಾಧೀನವಾದ ದೇಹವನ್ನಿಟ್ಟುಕೊಂಡು ಅದನ್ನು ಹೇಗೆ ನಡೆಸ್ಕೊಂಡು ಹೋಗಬೇಕು ಇವನು? ಆ ದೇಹಕ್ಕೆ ಸ್ನಾನ ಹೇಗೆ, ಇತರ ಉಪಚಾರಗಳೆಲ್ಲ ಹೇಗೆ, ಅದನ್ನು ಹೇಗೆ ಮಾಡ್ಕೋಬೇಕು? ಎಷ್ಟು ದುಃಖ ಆಗ್ತದೆ ದೇಹ ಪರಾಧೀನ ಆಗಿಬಿಟ್ರೆ. ಮಗ ಇದ್ದಾನೆ, ಒಂದು ಮಾತು ಕೇಳೋದಿಲ್ಲ, ಏತಿ ಅಂದರೆ ಪ್ರೇತಿ ಅಂತ, ಒಂದು ಮಾತು ಪ್ರತಿಯೊಂದಕ್ಕೂ ವಿರುದ್ಧ ಇದ್ದಾನೆ. ದಿನ ಬೆಳಗಾದರೆ ಅವನ ಮುಖ ನೋಡಿಕೊಂಡು ಅವನ ದುಡ್ಡಿ ಮೇಲೆ ಇರಬೇಕು, ಅವನ ಹಣವನ್ನು ಅವಲಂಬಿಸಿಕೊಂಡು ಬದುಕಬೇಕು, ಒಂದು ಸ್ವಲ್ಪನೂ ವಿಧೇಯತೆ ಇಲ್ಲ. ಏನು ಪಾಡೋದು ಜೀವನ? ಬೇಕಾದಷ್ಟು ಹಣ ಇದೆ, ಆದರೆ ಧರ್ಮ ಕಾರ್ಯಕ್ಕೆ ವಿನಿಯೋಗಿಸೋ ಮನಸ್ಸಿಲ್ಲ. ಅದನ್ನು ಸುಮ್ಮನೆ ನೋಡ್ತಾ ಸಂರಕ್ಷಣೆ ಮಾಡಬೇಕಷ್ಟೆ, ಏನೂ ಉಪಯೋಗ ಇಲ್ಲ. ಹಾಗೆಯೇ ಶಾಸ್ತ್ರ ಓದಿ ದಿನಾ ಮರ್ತು ಹೋಗಬಾರ್ದು ಅಂತ ಪಾರಾಯಣ ಮಾಡಿ ಅದನ್ನು ನಮ್ಮ ಉಳಿಬೇಕಲ್ಲ, ಬಿಟ್ಟರೆ ಮರ್ತು ಹೋಗ್ತದೆ. ದಿನಾ ಪಾರಾಯಣ ಮಾಡೋದು, ಆದರೆ ದೇವರ ಬಗ್ಗೆ ಒಂದು ಸ್ವಲ್ಪನೂ ಗೊತ್ತಿಲ್ಲ. ಈ ರೀತಿ ಅಧ್ಯಯನ ಮಾಡಿ ಅದನ್ನು ನೆನಪಿಗೋಸ್ಕರವಾಗಿ ಸದಾ ಪಾರಾಯಣ ಮಾಡ್ತಾ ಇದ್ದರೆ ಏನೂ ಉಪಯೋಗ ಇಲ್ಲ. ಇದು ಮಾಡಿದರೆ ಎಷ್ಟು ಕಷ್ಟನೋ ಅದಕ್ಕೆ ಅಂತ ಹೋಲಿಸಿದ್ದಾನೆ ಕೃಷ್ಣ. ಅಂದರೆ ಎಷ್ಟು ಶಾಸ್ತ್ರ ಓದುವಾಗ ಅದರ ಅರ್ಥ, ಶಾಸ್ತ್ರವೇದ್ಯನಾದ ಪರಮಾತ್ಮನಲ್ಲಿ ಭಕ್ತಿ ಬರಬೇಕು ಅಂತ ಆ ದೃಷ್ಟಿಯಿಂದಲೇ ಆಗಬೇಕು ಹೊರತು ಅಧ್ಯಯನ ಸುಮ್ಮನೆ ಮಾಡಿದರೆ ಈ ರೀತಿಯ ದುಃಖ. ಇಲ್ಲಿ ಎಲ್ಲ ದೃಷ್ಟಾಂತ ಸರಿ. ಅಸತಿ ಇಂಚ ಭಾರ್ಯಾಂ, ಹೆಂಡತಿ ಕೆಟ್ಟು ಹೋಗಿದ್ದಾಳೆ, ದಿನ ಮನೆಯಲ್ಲಿ ಇಟ್ಟುಕೊಂಡು ಸಾಕಬೇಕು, ಕಷ್ಟ ಹೌದು, ದುಃಖ ಹೌದು, ದೇಹ ಪರಾಧೀನ ಆಗಿದೆ, ದುಃಖ. ಆದರೆ ಒಂದು ದೃಷ್ಟಾಂತ ಮಾತ್ರ ಸರಿಯಲ್ಲ. ಗಾಂ ದುಗ್ಧ ದೋಹಾಂ, ಹಾಲು ಕೊಟ್ಟ ಹಸುವನ್ನು, ಹಾಲೆಲ್ಲ ಕೊಟ್ಟಾಗಿದೆ, ಅಂಥ ಹಾಲು ಕೊಡದ ಹಸುವನ್ನು ಸಂರಕ್ಷಣೆ ಮಾಡೋದು ಎಷ್ಟು ದುಃಖವೋ, ಅದರಂತೆ ಭಗವತ್ಪರವಲ್ಲದ ಶಾಸ್ತ್ರ, ಇನ್ಯಾವುದೋ ಶಾಸ್ತ್ರ, ನ್ಯಾಯಶಾಸ್ತ್ರ ಮತ್ತೊಂದು ಭಗವತ್ಪರ ಅಲ್ಲ, ಅದು ಸುಮ್ಮನೆ ನಮಗೆ ಕರಗತಾಗಲಿ ಅಂತ ದಿನ ಅದನ್ನು ಅಂದುಕೊಂಡು ಕೂತರೆ ಅಷ್ಟು ದುಃಖ ಅಂತ. ಈ ದೃಷ್ಟಾಂತ ಸರಿಯೋ? ಹಾಲು ಕೊಟ್ಟ ಮೇಲೆ ದನ ಸಾಕೋದು ದುಃಖ ಅಂತ ಯಾರಿಗಿರ್ತದೆ ಭಾವನೆ ಹೇಳಿ? ಹಾಲು ಕೊಡೋ ತನಕ ಹಸು ಬೇಕು, ಹಾಲು ಕೊಡೋದು ನಿಲ್ಲಿಸ್ತು ಅಂದರೆ ಯಾರಿಗಾದರೂ ಕಟ್ಟಿಗರಿಗಾದರೂ ಮಾರಿಬಿಡೋಣ, ಯಾರು ತೊಗೋತಾರೆ? ನಾವು ಹೆಂಗೆ ತೊಗೊಳ್ಳೋದು? ಇಟ್ಕೊಳ್ಳಿಕ್ಕೆ ಮನಸ್ಸು ಬರೋದಿಲ್ಲ, ಬೇರೆಯವರು ತೊಗೊಳ್ಳೋದಿಲ್ಲ, ಕಟ್ಟಿಗರಿಗೆ ಕೊಡಬೇಕಾಗ್ತದೆ. ಯಾರು ಹಾಗೆ ಮಾಡ್ತಾರೆ? ಸಜ್ಜನರು ಮಾಡ್ತಾರಾ? ಈ ದೃಷ್ಟಾಂತ ಹೇಗೆ ಕೊಟ್ಟ ಕೃಷ್ಣ? ಗಾಂ ದುಗ್ಧ ದೋಹಾಂ, ದುಗ್ಧ ಅಂದರೆ ಹಾಲು ಅದೆಲ್ಲ ಕೊಟ್ಟಾಗಿದೆ, ಹಾಲು ಕರೆಯುವಷ್ಟು ಕರೆದಾಗಿದೆ, ಅಂಥ ಹಸುವನ್ನು ರಕ್ಷಣೆ ಮಾಡೋದು ದುಃಖ ಅಂತ ಹೇಳಿದರೆ ಇದು ಯಾರು ದುಃಖ ಪಡ್ತಾರೆ? ಎಷ್ಟು ಸಜ್ಜನರು ಗೋಶಾಲೆ ನಿರ್ಮಾಣ ಮಾಡಿ ಹಾಲು ಕೊಡದೇ ಇರೋ ಹಸುಗಳನ್ನೇ ಸುಮ್ಮನೆ ದಿನ ಕಾಪಾಡ್ತಿರ್ತಾರೆ. ಅದು ಪೂಜೆಗಾದರೂ ಬೇಕು, ಗೋವು ಪೂಜೆಗೆ ಬೇಕು, ಹಾಲಿಗೆ ಅಲ್ಲ. ಹಾಲಿಗೋಸ್ಕರ ಗೋವಲ್ಲ, ಪೂಜೆಗೋಸ್ಕರ ಗೋಬೇಕು. ಇದೇನು ದೃಷ್ಟಾಂತ ಅಂತ. ಅದಕ್ಕೆ ಆಚಾರ್ಯರು ಇಂಥದ್ದೆಲ್ಲ ತಗೊಂಡು ಅವ್ರು ಹೇಳ್ತಾರೆ, ಶ್ರೀಮದಾಚಾರ್ಯರು, ಅದು ಅಲ್ಲಿ ಮಾತ್ರ ಯಾರು ಅನ್ನೋ ವ್ಯಕ್ತಿಯನ್ನು ಸೇರಿಸ್ಕೋಬೇಕು. ಬರೇ ಹಾಲು ಮಾರುವವನಿರ್ತಾನಲ್ಲ ಅವನಿಗೆ ದುಃಖ. ಗೋಪೂಜೆ ಮಾಡ್ತಕ್ಕಂಥ ಸಜ್ಜನರಿಗೆಲ್ಲ, ಹಾಲು ಮಾರುವವನಿಗೆ ಹಾಲು ಕೊಡದ ಹಸುವನ್ನು ಸಾಕಲಿಕ್ಕೆ ಎಷ್ಟು ದುಃಖ ಆಗ್ತದೋ ಹಾಗೆ ಭಗವಂತನ ಮಹಿಮೆಯನ್ನು ಹೇಳದೇ ಇರೋ ಶಾಸ್ತ್ರ, ಭಗವಂತನ ಜ್ಞಾನ ಉಂಟು ಮಾಡದೇ ಇರೋ ಶಾಸ್ತ್ರ ಅಷ್ಟು ದುಃಖಕರ ಆಗ್ತದದು. ಸುಮ್ಮನೆ ಓದಿ ಒದ್ದಾಡಿ ಸಾಯಬೇಕು, ಮೋಕ್ಷಕ್ಕೆ ಉಪಯೋಗ ಇಲ್ಲ. ಎಷ್ಟು ಶ್ರಮ ಪಡಬೇಕು ಅದಕ್ಕೋಸ್ಕರ. ದುಗ್ಧ ದೋಹ ಅಂತೂ ಗಾಂ ರಕ್ಷೇತ್ ಕ್ಷೀರ ಮಾತ್ರ ಪ್ರಯೋಜನ ಅಂತ ಆಚಾರ್ಯ. ಕ್ಷೀರ ಮಾತ್ರ ಪ್ರಯೋಜನ ಅಂತ ಸೇರಿಸ್ಕೋಬೇಕು. ಹಾಲು ಮಾತ್ರ ಪ್ರಯೋಜನ. ಗೋವಿನ ಪ್ರಯೋಜನ ಏನಂದರೆ ಬರೀ ಹಾಲು, ಪಂಚಗವ್ಯ ಬೇಕಾಗಿಲ್ಲ ಅವನಿಗೆ. ಪಂಚಗವ್ಯ ಅಂದರೆ ಏನಂತ ಗೊತ್ತೇ ಇರೋದಿಲ್ಲ ಹಾಲು ಮಾರೋನಿಗೆ. ಪಂಚಗವ್ಯ ಗೊತ್ತಿಲ್ಲ, ಪಂಚಾಮೃತ ಗೊತ್ತಿಲ್ಲ, ಬರೀ ಹಾಲು ಮಾರೋದೆಷ್ಟು ಅಷ್ಟೇ. ಅಂಥವನಿಗೆ ಅದು ಬಹಳ ಕಷ್ಟ ಆಗ್ತದೆ. ಯಥಾ ತದ್ವತ್ ಹರೇರನ್ಯತ್ವಾಚೋದಾಹರಣ ಮಿಷ್ಯತೆ. ಭಗವಂತನ ಶಾಸ್ತ್ರ, ಭಗವಂತನ ಜ್ಞಾನ ಉಂಟು ಮಾಡದೇ ಇರೋ ಶಾಸ್ತ್ರ ಆ ರೀತಿ ಹಾಲು ಮಾರುವವನಿಗಾದ ದುಃಖವನ್ನು ತಂದುಕೊಡ್ತದೆ ಅಂತ ಅಷ್ಟಭಿಪ್ರಾಯ. ಸಜ್ಜನರಿಗೆ ದುಃಖ ಆಗ್ತದೆ ಅಂತ ಕೃಷ್ಣನ ಅಭಿಪ್ರಾಯ ಅಲ್ಲ. ಎಲ್ಲೆಲ್ಲಿ ಭಗವಂತನ ಪೂಜೆ ಮಾಡಬೇಕು? ಸೂರ್ಯ, ಗೋವು, ಇದನ್ನೆಲ್ಲ ಹೇಳಿದ್ದಾರೆ. ಸೂರ್ಯ, ಅಗ್ನಿ, ಬ್ರಾಹ್ಮಣರು, ಗೋವು, ಭೂಮಿ, ನಮ್ಮ ದೇಹ, ನೀರು, ಇವೆಲ್ಲ ಭಗವಂತನ ಪೂಜೆಗೆ ಅಧಿಷ್ಠಾನ ಅಂತ ಭಾವಿಸಬೇಕು. ಅದರಲ್ಲಿ ಗೋವನ್ನು ಭಗವಂತನ ಪೂಜೆಗೆ ಅಧಿಷ್ಠಾನ ಅಂತ ಹೇಳಿದ್ದಾರೆ.
ಸೂರ್ಯೋಗ್ನಿರ್ ಬ್ರಾಹ್ಮಣೋ ಗಾವಃ ವೈಷ್ಣವಃ ಖಂ ಮರುತ್ ಜಲಂ, ಇವೆಲ್ಲ. ಅಲ್ಲಿ ಮರುತ್ ಅಂದರೆ ವಾಯುದೇವರಲ್ಲಿ ಆ ಅಧಿಷ್ಠಾನದಲ್ಲಿ ಭಗವಂತನ ಪೂಜೆ ಮಾಡಬೇಕು. ವಾಯುದೇವರ ಅಧಿಷ್ಠಾನದಲ್ಲಿ ಭಗವಂತನ ಪೂಜೆ ಅಂದರೆ ಹೇಗೆ ಅಂದರೆ ಇಷ್ಟೇ ಆಚಾರ್ಯ ಅರ್ಥ ಬರೀತಾರೆ. ವಾಯು ಅಧಿಷ್ಠಾನದಲ್ಲಿ ಭಗವಂತನ ಪೂಜೆ ಅಂದರೆ ವಾಯುದೇವರು ದೇವೋತ್ತಮರು ಅಂತ ತಿಳ್ಕೊಂಡ್ರೆ ವಾಯು ಅಧಿಷ್ಠಾನದಲ್ಲಿ ಭಗವಂತನ ಪೂಜೆ ಆಗ್ತದೆ. ಇಷ್ಟು ವಾಯುದೇವರನ್ನು ದೇವೋತ್ತಮ ಅಂತ ತಿಳ್ಕೊಳ್ಬೇಕು. ಇದು ಪರಮಾತ್ಮನ ಪೂಜೆ ಹೇಗಾಯಿತು ಅಂದರೆ ಪೂಜೆ ಮಾಡೋದು ಯಾವ ಉದ್ದೇಶದಿಂದ? ಅವನಿಗೆ ಸಂತೋಷ ಆಗಬೇಕು ಅನ್ನೋ ಉದ್ದೇಶದಿಂದ ಪೂಜೆ ಮಾಡೋದು. ಪರಮಾತ್ಮನಿಗೆ ಪರಮ ಸಂತೋಷ ಆಗೋದು ಯಾವಾಗ ಅಂದರೆ ವಾಯುದೇವರನ್ನು ದೇವೋತ್ತಮ ಅಂತ ತಿಳ್ಕೊಂಡ್ರೆ ಭಗವಂತನಿಗೆ ಪರಮ ಸಂತೋಷ ಆಗ್ತದೆ. ವಾಯುದೇವರಿಗೆ ಬಹಳ ಸಂತೋಷ ಆಗೋದು ಯಾವಾಗ ಅಂದರೆ ಹರಿಸರ್ವೋತ್ತಮ ಅಂತ ತಿಳ್ಕೊಂಡ್ರೆ ವಾಯುದೇವರಿಗೆ ಬಹಳ ಸಂತೋಷ. ವಾಯು ಜೀವೋತ್ತಮ ಅಂತ ತಿಳ್ಕೊಂಡ್ರೆ ಪರಮಾತ್ಮನಿಗೆ ಸಂತೋಷ. ಆದ್ದರಿಂದ ವಾಯುದೇವರ ಅಧಿಷ್ಠಾನದಲ್ಲಿ ಭಗವಂತನ ಪೂಜೆ ಅಂತಂದರೆ ವಾಯು ಜೀವೋತ್ತಮ ಅನ್ನುವಂಥ ಜ್ಞಾನ. ಇದನ್ನು ಆಚಾರ್ಯ ಬರೀತಾರೆ. ಅದಕ್ಕೆ ರೂಢಿ ಬಂತು ಹರಿಸರ್ವೋತ್ತಮ ವಾಯು ಜೀವೋತ್ತಮ. ಹರಿಸರ್ವೋತ್ತಮ ಅಂದರೆ ವಾಯುದೇವರು ಪ್ರಸನ್ನರಾಗ್ತಾರೆ, ವಾಯು ಜೀವೋತ್ತಮ ಅಂತಂದಾಗ ಹರಿ ಪ್ರಸನ್ನನಾಗ್ತಾನಂತೆ. ಇನ್ನು ಹಂಸನಾಮಕ ಪರಮಾತ್ಮ ಬಂದು ದೇವತೆಗಳಿಗೆ ಉಪದೇಶ ಮಾಡ್ತಕ್ಕಂಥದ್ದಿದೆ. ಎಲ್ಲ ದೇವತೆಗಳು ಬ್ರಹ್ಮದೇವರ ಹತ್ರ ತತ್ವೋಪದೇಶಕ್ಕೆ ಹೋದರಂತೆ. ಆವಾಗ ಬ್ರಹ್ಮದೇವರು ಪರಮಾತ್ಮನ ಸ್ಮರಣೆ ಮಾಡ್ತಾರೆ. ಹಂಸರೂಪದಿಂದ ಭಗವಂತ ಬಂದು ಉಪದೇಶ ಮಾಡಬೇಕು ಅಂತ ಬಂದ ಪರಮಾತ್ಮ. ಬಂದ ಕೂಡಲೇ ಬ್ರಹ್ಮದೇವರು ಎದ್ದು ನಿಂತು ಹಂಸನಾಮಕ ಪರಮಾತ್ಮನಿಗೆ, ಹಂಸರೂಪಿ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾರೆ. ಆಮೇಲೆ ಆ ಹಂಸ ಉಪದೇಶ ಪ್ರಾರಂಭ ಮಾಡ್ತಾನೆ. ಮಾಡುವಾಗ ದೇವತೆಗಳೆಲ್ಲ ನೀನು ಯಾರು ಅಂತ ಕೇಳ್ತಾರೆ ಆ ಹಂಸವನ್ನು. ಆಗ ಹಂಸ ಹೇಳ್ತದೆ, ನೀವ್ಯಾರು ಅಂತ ನನ್ನನ್ನು ಕೇಳ್ತಿದ್ದೀರಲ್ಲ, ಈ ಪ್ರಶ್ನೆನೇ ತಪ್ಪು ಅಂತಂತಾರೆ. ಬ್ರಹ್ಮದೇವರು ನನಗೆ ನಮಸ್ಕಾರ ಮಾಡಿದಾಗ ನಾನು ಯಾರು ಅಂತ ಗೊತ್ತಾಗಿಲ್ವ ನಿಮಗೆ ಅಂತಾನೆ. ಚತುರ್ಮುಖ ಬ್ರಹ್ಮದೇವರು ನನಗೆ ನಮಸ್ಕಾರ ಮಾಡಿದ ಮೇಲೆ ನೀನು ಯಾರು ಅಂತ ಕೇಳಿದ್ರೆ ಏನರ್ಥ? ನೀವೆಲ್ಲ ಬ್ರಹ್ಮದೇವರ ಹತ್ರ ಬಂದಿದ್ದೀರಿ ಕೇಳಲಿಕ್ಕೆ. ಆ ಬ್ರಹ್ಮದೇವರೇ ನನ್ನನ್ನು ಸ್ಮರಣೆ ಮಾಡಿದರು, ನಾ ಬಂದೆ, ನನಗೆ ಎದ್ದು ನಿಂತು ನಮಸ್ಕಾರ ಮಾಡಿದರು. ಬ್ರಹ್ಮನಿಗಿಂತೂ ಉತ್ತಮ ಅಂತ ಅನ್ನೋದು ಇಷ್ಟಿಂದ ಅರ್ಥ ಆಯಿತೋ ಇಲ್ಲೋ ನಿಮಗೆ? ಮತ್ತು ನೀವ್ಯಾರು ಅಂತ ಕೇಳ್ತಿದ್ದೀರಲ್ಲ, ಇದರಿಂದಲೇ ನಿಮಗೆ ಅರ್ಥ ಆಗಬೇಕು. ನೀವ್ಯಾರು ಅಂತ ಪ್ರಶ್ನೆ ಕೇಳಬೇಡಿ, ಪ್ರಸಕ್ತ ಏನು, ಮೋಕ್ಷ ಯಾವುದರಿಂದ ಅದನ್ನು ಕೇಳ್ರಿ ಹೇಳ್ತೇನೆ ಅಂತ. ಸರಿ, ಅದೇ ಹೇಳ್ರಿ ಅಂದ್ರೆ ದೇವತೆಗಳು. ಪರಮಾತ್ಮ ಯಾರು ಅನ್ನೋದು ಅರ್ಥ ಆಯ್ತು. ಬ್ರಹ್ಮನಿಗಿಂತ ಉತ್ತಮನಾಗಿರ್ತಕ್ಕಂಥ ಭಗವಂತನ ಒಂದು ರೂಪ, ಇಷ್ಟು ಅರ್ಥ ಮಾಡ್ಕೊಳ್ರಿ. ಯಾವುದರಿಂದ ನಾವು ಸಂಸಾರವನ್ನು ಗೆಲ್ಲಬಹುದು ಅದನ್ನು ಕೇಳ್ರಿ ಅಂತಂದಾಗ ಆ ಪರಮಾತ್ಮ, ಹಂಸನಾಮಕ ಪರಮಾತ್ಮ ಹೇಳ್ತಾನೆ, ಯಾವುದರಿಂದ ಗೆಲ್ಲಬಹುದು ಸಂಸಾರವನ್ನು ಅಂತಂದರೆ ಸದಾ ಮನಸ್ಸನ್ನು ಪರಮಾತ್ಮನಲ್ಲಿ ಇಡಬೇಕು. ಭಗವಂತನಲ್ಲೇ ಮನಸ್ಸಿಡೋದು ಮೊದಲನೇ ಕೆಲಸ. ಅದರಿಂದಲೇ ಸಂಸಾರ ಗೆಲ್ಲಕ್ಕೆ ಸಾಧ್ಯ. ಅದನ್ನೇ ಕೃಷ್ಣ ಹೇಳಿ, ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಬಂಧನಕ್ಕಾಗಲಿ ಮೋಕ್ಷಕ್ಕಾಗಲಿ ಮನಸ್ಸೇ ಕಾರಣ. ಚೇತಃ ಖಲ್ವಶ್ಯ ಬಂಧಾಯ ಮುಕ್ತಯೇ ಚಾತ್ಮನೋಮತಂ. ಮನಸ್ಸನ್ನು ಲೌಕಿಕದಲ್ಲಿಟ್ಟರೆ, ಸದಾ ಇಟ್ಟರೆ ಆ ಮನಸ್ಸೇ ಹಾಳಾಗಿ ಹೋಗ್ತದೆ. ಅದೇ ಮನಸ್ಸನ್ನು ಪರಮಾತ್ಮನ ಪಾದದಲ್ಲಿಟ್ಟರೆ ಅದು ಶುದ್ಧವಾಗಿರ್ತದೆ. ಒಂದು ಹೂವನ್ನು ತೆಗೆದು ಬಿಸಿಲಲ್ಲಿಟ್ಟು ಬಿಟ್ಟರೆ 5 ನಿಮಿಷ ಸಾಕು ಅದು ಬಾಡಿ ಹೋಗಲಿಕ್ಕೆ. ಅದೇ ಫ್ರಿಜ್ಜಲ್ಲಿಟ್ಟರೆ ನಾಳೆ ಬೆಳಗ್ಗೆ ತನಕನೂ ಉಪಯೋಗಕ್ಕೆ ಬರ್ತದೆ. ಹಾಗೆ ಮನಸ್ಸು ಅನ್ನೋದು ಹೂವಿದ್ದ ಹಾಗೆ, ತುಂಬ ಹೂವಿನ ಮನಸ್ಸು ಅಂತ ಇರ್ತಾರೆ, ಅಷ್ಟು ಮೃದು ಮನಸ್ಸು. ಅಂಥ ಮೃದುವಾದ ಹೂವಿನಂಥ ಮನಸ್ಸನ್ನು ನೀವು ಲೋಕದಲ್ಲೇ ಇಟ್ಟುಬಿಟ್ರೆ ಅದು 5 ನಿಮಿಷ ಇಟ್ಟರೆ ಸಾಕು, ಒಂದು ಕ್ಷಣ ಆ ಕಡೆ ಹೋದರೂ ಕೂಡ ಅದು ಬಾಡಿ ಹೋಗ್ತದೆ. ಸದಾ ಲೋಕದಲ್ಲಿದ್ದರೆ ಆ ಮನಸ್ಸು ಹೂವು ಏನಾಗಲಿಕ್ಕಿಲ್ಲ. ಆದ್ದರಿಂದ ಹೂವು ಹಣ್ಣು ಹಾಗೆ ಬಿಸಿಲಿಗೆ ಇಡೋದಿಲ್ಲ, ಇನ್ನೊಂದು ಕೊಳೆತ ಪದಾರ್ಥದ ಜೊತೆಗೆ ಇಡೋದಿಲ್ಲ. ಒಂದು ಮಾವಿನ ಹಣ್ಣಿನ ಪುಟ್ಟಿಯಲ್ಲಿ ಒಂದು ಹಣ್ಣು ಕೊಳೆತದ್ದಿದ್ದರೆ ಅದರ ಸಂಪರ್ಕದಿಂದ ಎಲ್ಲ ಹಣ್ಣು ಕೊಳಿತದೆ. ಆದ್ದರಿಂದ ನಿಮ್ಮ ಮನಸ್ಸು ದುರ್ಜನರ ಸಂಘದಲ್ಲಿ ಇರ್ಕೂಡ್ದು. ಇತ್ತು ಅಂತಾದರೆ ಆವಾಗಲೇ ಎಲ್ಲರ ಮನಸ್ಸು, ಅವ್ರ ಮನಸ್ಸು ಕೆಟ್ಟು ನಮ್ಮ ಮನಸ್ಸು ಕೆಟ್ಟು ಹೋಗಿಬಿಡ್ತದೆ. ಭಗವಂತನ ಮನಸ್ಸಿನಲ್ಲಿಟ್ಟರೆ ಶಾಂತವಾಗಿ ತಂಪಾಗಿ ಇರ್ತದೆ ಮನಸ್ಸು. ಇದನ್ನು ಹಂಸನಾಮಕ ಪರಮಾತ್ಮ ದೇವತೆಗಳಿಗೆ ಉಪದೇಶ ಮಾಡ್ತಾನೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಶ್ರೀಕೃಷ್ಣ ಅರ್ಪಣೆ.